ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ನಗರಸಭೆ ವಾಣಿಜ್ಯ ಮಳಿಗೆಗಳ ಹರಾಜು ಮುಂದೂಡಲು ಮುಂದುವರಿದ ಕಾರಣದ ಕೈಗಳ ಒತ್ತಡ. ಪೌರಾಯುಕ್ತರು ಕಾರಣದ ಕೈಗಳ ಒತ್ತಡದಲ್ಲಿ ಹೈರಾಣ. ತಾಕತ್ತು ಇರೋರು ಹರಾಜು ತಡೆಯಲಿ, ನಾವೇನು ಅಂತ ತೋರಿಸ್ತೀವಿ ಎಂದು ಸವಾಲು ಎಸೆದ ಅಧ್ಯಕ್ಷ. ಮುಂದುವರೆದ ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮ. ಚಿಕ್ಕಬಳ್ಳಾಪುರ ತಾಲೂಕಿನ ಕೇತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಭೇಟಿ ನೀಡಿದ ಶಾಸಕ ಪ್ರದೀಪ್ ಈಶ್ವರ್. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ. ಎಗ್ಗಿಲ್ಲದೆ ನಡೆಯುತ್ತಿದೆ ಅಕ್ರಮ ಗೋಮಾಂಸ ದಂಧೆ. ಆಂಧ್ರಪ್ರದೇಶದ ಹಿಂದೂಪುರದಿಂದ ಬೆಂಗಳೂರಿಗೆ ರವಾನೆಯಾಗುತ್ತಿರುವ ಗೋಮಾಂಸ. ರಸ್ತೆಯಲ್ಲಿ ಬಿದ್ದ ಮಾಂಸದ ತುಂಡಿನಿಂದ ಸಿಕ್ಕಿಬಿದ್ದ ಮಾಂಸ ಸಾಗಾಟ ವಾಹನ. ಅವರಿಬ್ಬರು ಹಲವು ದಿನಗಳಿಂದ ಪ್ರೀತಿ ಮಾಡುತ್ತಿದ್ರು. ಮದುವೆಯಾಗಲು ಅಡ್ಡಿ ಬಂತು ಜಾತಿ. ಪೊಲೀಸರಿಗೆ ಮೊರೆ ಹೋದ ಪ್ರೇಮಿಗಳು. ಪೋಷಕರ ಮನವೊಲಿಸಿ ಠಾಣೆಯಲ್ಲಿಯೇ ಮದುವೆ ಮಾಡಿದ ಪೊಲೀಸರು. ವಾರ್ತೆಗಳ ವಿವರ. ನಗರಸಭೆ ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆ ಎಂಬುದು ಜೇನುಗೂಡಿಗೆ ಕಲ್ಲು ಎಸೆದ ಸ್ಥಿತಿ ನಿರ್ಮಾಣ ಮಾಡಿದೆ. ಹರಾಜು ಪ್ರಕ್ರಿಯೆ ತಡೆಯಲು ರಹಸ್ಯವಾಗಿ ಪ್ರಯತ್ನಗಳು ಮುಂದುವರೆದಿದ್ದು, ಯಾರಿಂದಲೂ ಹರಾಜು ತಡೆಯಲು ಸಾಧ್ಯವೇ ಇಲ್ಲ ಎಂದು ನಗರಸಭೆ ಅಧ್ಯಕ್ಷರು ಹೇಳಿದ್ದಾರೆ. ಹಾಗಾದರೆ ಹರಾಜು ಪ್ರಕ್ರಿಯೆ ಜಟಿಲವಾಗಲು ಕಾರಣವೇನು ನೋಡೋಣ ಬನ್ನಿ. ಸುಮಾರು ಎಲ್ಲರೂ ಬಂದು ಗೊಂದಲಗಳು ಸೃಷ್ಟಿ ಮಾಡ್ತಾರೆ, ಹಿಂಗೆ ಹರಾಜು ಆಗೋದಿಲ್ಲ ಅದು ಇದು ಅಂತ. ಯಾವನಾದರೂ ತಾಕತ್ತಿರೋನು ಹರಾಜು ನಿಲ್ಸೋಕ್ಕೆ ಪ್ರಯತ್ನ ಮಾಡಿರಿ, ನಾವೇನು ಅನ್ನೋದು ತೋರಿಸ್ತೀವಿ ಅಂತ ಹೇಳಿಬಿಟ್ಟು ನಿಮ್ಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಚಿಕ್ಕಬಳ್ಳಾಪುರ ನಗರಸಭೆಗೆ ಸೇರಿದ ಒಟ್ಟು 41 ಅಂಗಡಿಗಳು ಕಳೆದ 3 ದಶಕಕ್ಕೂ ಹೆಚ್ಚು ಕಾಲದಿಂದ ಹರಾಜು ಮಾಡಿಲ್ಲ. ಓಬಿರಾಯನ ಕಾಲದಲ್ಲಿ ಮಾಡಿದ ಹರಾಜಿನಲ್ಲಿ ಕೇವಲ 100ಗಳಲ್ಲಿ ಬಾಡಿಗೆ ಪಡೆದು ಆ ಅಂಗಡಿಗಳನ್ನು ಉಪ ಗುತ್ತಿಗೆಗೆ ಸಾವಿರಾರು ರೂಪಾಯಿ ಬಾಡಿಗೆಗೆ ನೀಡಿದವರು ಒಂದು ಕಡೆಯಾದರೆ, 4,500 ಬಾಡಿಗೆ ಪಾವತಿಸಿ ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ವ್ಯಾಪಾರ ಮಾಡುತ್ತಿರೋರು ಮತ್ತೊಂದು ಕಡೆ. ಪರಿಸ್ಥಿತಿ ಹೀಗಿದ್ರೂ ಹರಾಜು ಮಾಡಲು ಈವರೆಗೂ ನಗರಸಭೆಯ ಯಾವುದೇ ಅಧಿಕಾರಿಗೆ ಧೈರ್ಯ ಬಂದಿಲ್ಲ. ಇದಕ್ಕೆ ಕಾರಣ ಪ್ರಭಾವಿಗಳ ಹಸ್ತಕ್ಷೇಪ. ಪ್ರಭಾವಿಗಳಾದವರು ಅಧಿಕಾರದಲ್ಲಿರುವವರೇ ಆಗಿದ್ದು ಪದೇ ಪದೇ ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆಯನ್ನ ಮುಂದೂಡುತ್ತಲೇ ಬಂದಿದ್ದಾರೆ. ಹಾಗಾಗಿ ಈ ಬಾರಿಯೂ ಹರಾಜು ಪ್ರಕ್ರಿಯೆ ಮುಂದೂಡಿದ್ರೆ ತಮಗೆ ಲಾಭವಾಗಲಿದೆ ಎಂಬುದು ಅದೇ ಪ್ರಭಾವಿಗಳ ಪ್ರಮುಖ ಉದ್ದೇಶ. ಕೇವಲ ಒಬ್ಬರಿಗೆ ಲಾಭ ಮಾಡಲು ಇಡೀ ನಗರಸಭೆಯ ಆದಾಯವನ್ನ ಬಲಿ ನೀಡುತ್ತಿರುವ ಏಕೈಕ ಸ್ಥಳೀಯ ಸಂಸ್ಥೆ ಚಿಕ್ಕಬಳ್ಳಾಪುರ ನಗರಸಭೆ ಎಂದರೆ ತಪ್ಪಾಗಲಾರದ. ಆ ಒಬ್ಬರು ಅಷ್ಟೊಂದು ಪ್ರಭಾವಿಗಳ ಎಂದರೆ ಹೌದು ಎನ್ನಬೇಕಾ? ಯಾಕೆಂದ್ರೆ ಅವರಿಂದಲೇ ಇಷ್ಟು ವರ್ಷಗಳ ಕಾಲ ಹರಾಜು ನಡೆದಿಲ್ಲವೆಂದರೆ ಅವರು ಪ್ರಭಾವಿಗಳಲ್ಲದೆ ಮತ್ತೇನು? ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಮೇಲೆ ಸರಂವಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ಕರೆದು ಹರಾಜು ನಡೆಯಲಿದೆ ಎಂದು ಹೇಳಿದ್ರೆ, ಕೆಳಗೆ ತಮ್ಮ ಕಚೇರಿಯಲ್ಲಿ ಪೌರಾಯುಕ್ತರು ಹರಾಜು ಇನ್ನೂ ಗೊಂದಲದಲ್ಲಿದೆ ಎಂದು ಹೇಳ್ತಾರೆ. ಅಂದರೆ ಆಡಳಿತ ಮಂಡಳಿ ಮೇಲೆ ಪ್ರಭಾವ ಬೀರಲಾರದ ಪ್ರಭಾವಿಗಳು ಪೌರಾಯುಕ್ತರ ಮೂಲಕ ಹರಾಜು ಮುಂದೂಡುವ ಪ್ರಯತ್ನಕ್ಕೆ ಮುಂದಾಗಿದ್ದಾರಾ ಎಂಬ ಅನುಮಾನ ಮೂಡುತ್ತಿದೆ. ಅಲ್ಲದೆ ಅದೇ ಪೌರಾಯುಕ್ತರು ನಿನ್ನೆ ಪ್ರಭಾವಿಯೊಬ್ಬರಿಗೆ ಕರೆ ಮಾಡಿ ಹರಾಜಿನ ಬಗ್ಗೆ ಕೇಳಿದಾಗ 2 ತಿಂಗಳು ಮುಂದೂಡುವಂತೆ ಪ್ರಭಾವಿ ಹೇಳಿದ್ದಾರಂತೆ. ಅಂದರೆ 2 ತಿಂಗಳ ಮಟ್ಟಕ್ಕೆ ಮುಂದೂಡಿದರೆ ಮತ್ತೆ ಹರಾಜು ನಡೆಯಲು ಬಿಡೋದಿಲ್ಲ ಎಂಬುದು ಈ ಪ್ರಭಾವಿಯ ಉದ್ದೇಶವಾಗಿದೆಯೇ ಗೊತ್ತಿಲ್ಲ. ಇನ್ನು ಹರಾಜು ಪ್ರಕ್ರಿಯೆ ಕೇವಲ ಸಾಮಾನ್ಯ ವರ್ಗಕ್ಕೆ ಮಾತ್ರ ಸೀಮಿತವಾಗಿದ್ರೆ ಇಷ್ಟೊಂದು ಪ್ರಾಮುಖ್ಯತೆ ಪಡೆಯುತ್ತಿರಲಿಲ್ಲ. ಈ ಬಾರಿ ಅಂಗಡಿ ಮಳಿಗೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲು ಕಲ್ಪಿಸಲಾಗಿದೆ. ಇದರಿಂದ ಪರಿಶಿಷ್ಟ ಸಮುದಾಯಕ್ಕೆ ಸೇರಿ 18 ಕುಟುಂಬಗಳಿಗೆ ಈ ಹರಾಜು ನಡೆದರೆ ಜೀವನೋಪಾಯವಾಗಲಿದೆ. ಅಷ್ಟೇ ಅಲ್ಲ, 3 ಅಂಗವಿಕಲ ಕುಟುಂಬಗಳಿಗೂ ಇದರಿಂದ ನೆರವಾಗಲಿದೆ. ದಲಿತ ಸಮುದಾಯಕ್ಕೆ ಅನುಕೂಲವಾಗದಂತೆ ಹರಾಜು ತಡೆಯುತ್ತಿರುವ ಆ ಕಾರಣದ ಪ್ರಭಾವಿ ಯಾರು ಎಂಬ ಪ್ರಶ್ನೆಗೆ ನಗರಸಭೆಯೇ ಉತ್ತರ ನೀಡಬೇಕಿದೆ. ಈಗ ನಿನ್ನೆ ತಾನೇ ನಾವೊಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ಏನು ಚಿಕ್ಕಬಳ್ಳಾಪುರ
ಅಂಗಡಿ ಮಳಿಗೆಗಳ ವಿಚಾರವಾಗಿ ಈಗ ನಾವು ಪತ್ರಿಕಾ ಹೇಳಿಕೆ ಕೊಟ್ಟ ಮೇಲೂ ಕೂಡ ಆಯುಕ್ತರು ಒಂದು ವಿಚಾರವನ್ನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ತಮ್ಮ ಮಾಧ್ಯಮ ಮುಖಾಂತರ ನನಗೆ ತಿಳಿದು ಬಂತು. ಯಾವುದೇ ಕಾರಣಕ್ಕೂ 5ನೇ ತಾರೀಕು ಹರಾಜಾಗದಂತೂ ಖಚಿತ. ನಾವು ಹರಾಜು ಮಾಡಲೇ ತಿರ್ತೀವಿ. ಅವತ್ತು ಹರಾಜು ಇರ್ತಕ್ಕಂಥ ದಿನವೇ ಬಡ್ಜೆಟ್ ಮೀಟಿಂಗು ಇರ್ತೈತೆ. ಬಡ್ಜೆಟ್ ಮೀಟಿಂಗು ಸಪ್ರೇಟಾಗಿ ನಡೀತಾ ಇರ್ತೈತೆ, ಹರಾಜು ಪ್ರಕ್ರಿಯೆ ಸಪ್ರೇಟಾಗಿ ನಡೀತಾ ಇರ್ತೈತೆ. ಅದಕ್ಕೂ ಇದಕ್ಕೂ ಯಾವುದೇ ಗೊಂದಲ ಇಲ್ಲ. ಎರಡೂ ಕೂಡ ಅವತ್ತು ಯಶಸ್ವಿಯಾಗಿ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ತಮ್ಮ ಮುಖಾಂತರ. 5ನೇ ತಾರೀಕು ಹರಾಜಾಗದಂತೂ ಖಚಿತ. ಹರಾಜಿಗೆ ಯಾರೇ ಆಗಲಿ ತೊಂದರೆ ಮಾಡಿದ ವಿಚಾರವಾಗಿ ನಾನು ಈ ಕೂಡಲೇ ನಮ್ಮ ಎಸ್ ಪಿ ಅವ್ರಿಗೆ ನಾನು ಒಂದು ನಗರಸಭೆಯಿಂದ ಒಂದು ಮನವಿಯನ್ನು ಮಾಡ್ಕೊತೀನಿ. ಇವತ್ತು ಲಿಖಿತ ಮೂಲಕವಾಗಿ ನಾನು ಅವ್ರಿಗೆ ಒಂದು ಪತ್ರನ ಖುದ್ದಾಗಿ ಹೋಗಿ ಭೇಟಿ ಮಾಡಿ ಅವ್ರಿಗೆ ಒಂದು ಮನವಿಯನ್ನು ಮಾಡ್ತೀನಿ. ನಮಗೆ ಅವತ್ತು ಯಾರೇ ಕಿಡಿಗೇಡಿಗಳು ಬಂದು ನಮಗೆ ಆ ಹರಾಜಿಗೆ ತೊಂದರೆ ಮಾಡ್ದಿರ ನಮಗೆ ಒಂದು ರಕ್ಷಣೆ ಕೊಡೋದಕ್ಕೆ, ಏನು ಹರಾಜಿಗೆ ರಕ್ಷಣೆ ಕೊಡೋದಕ್ಕೆ ಅವ್ರಿಗೆ ಒಂದು ಮನವಿಯನ್ನು ಮಾಡ್ಕೊತೀನಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಇನ್ನು ಬುಧವಾರ ಕೋಲಾರ, ಹೆಣ್ಣೂರು, ದೇವನಹಳ್ಳಿ, ಹೊಸಕೋಟೆ ಮತ್ತು ಚಿಕ್ಕಬಳ್ಳಾಪುರದ ಒಟ್ಟು 11 ದಲಿತ ಪರ ಸಂಘಟನೆಗಳು ನಗರಸಭೆಗೆ ಆಗಮಿಸಿ ಯಾವುದೇ ಕಾರಣಕ್ಕೂ ಹರಾಜು ನಿಲ್ಲಿಸಬಾರದು, ಒಂದು ವೇಳೆ ನಿಲ್ಲಿಸಿದ್ರೆ ಉಗ್ರ ಹೋರಾಟ ನಡೆಸುವುದಾಗಿ ಹೇಳಿ ಪೌರಾಯುಕ್ತರಿಗೆ ಮತ್ತು ಅಧ್ಯಕ್ಷರಿಗೆ ಮನವಿಗಳನ್ನು ನೀಡಿದ್ದಾರೆ. ಇದು ಪ್ರಭಾವಿ ಒತ್ತಡಕ್ಕೆ ಪ್ರತಿ ಒತ್ತಡವಾಗಿದ್ದು ಅನಿವಾರ್ಯವಾಗಿ ಹರಾಜು ಪ್ರಕ್ರಿಯೆ ನಡೆಸಲೇಬೇಕಾದ ಸ್ಥಿತಿ ನಗರಸಭೆಗೆ ತಲುಪಿದೆ. ಇನ್ನು ಏಪ್ರಿಲ್ 5ರ ಹರಾಜು ದಿನವೇ ನಗರಸಭೆಯ 2025-26ನೇ ಸಾಲಿನ ಆಯವ್ಯಯ ಮಂಡನೆಯೂ ಆಗಲಿದೆ. ಎರಡೂ ಪ್ರಕ್ರಿಯೆಗಳು 11 ಗಂಟೆಗೆ ನಡೆಯಲಿದ್ದು ಈ ವೇಳೆ ಕಿಡಿಗೇಡಿಗಳು ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಮುಂದಾಗುವ ಆತಂಕ ಇರುವ ಕಾರಣ ಅಂದು ಪೊಲೀಸ್ ಬಂದೋಬಸ್ತ್ ನೀಡುವಂತೆ ಕೋರಿ ಇಂದು ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಅವರಿಗೆ ಮನವಿ ಮಾಡಿದ್ದಾರೆ. ಇನ್ನು ಏಪ್ರಿಲ್ 5ರಂದು ನಡೆಯಲಿರುವ ಹರಾಜಿನ ಬಗ್ಗೆ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮಾತನಾಡಿ, ಪೌರಾಯುಕ್ತರು ಹರಾಜು ಮಾಡುವುದು ಅನುಮಾನ ಎಂದು ಹೇಳಿದ್ದಾರೆ. ಅದೇ ದಿನ ಬಜೆಟ್ ನಡೆಯಲಿದೆ, ಯಾವುದೇ ಗೊಂದಲ ಇಲ್ಲ. 5ರಂದು ನಡೆಯಲಿರುವ ಹರಾಜು ಪ್ರಕ್ರಿಯೆ ಸುಗಮವಾಗಿ ನಡೆಯಲಿದೆ ಎಂದು ಹೇಳಿದ್ದಾರೆ. ಕಿಡಿಗೇಡಿಗಳು ಹರಾಜಿಗೆ ತೊಂದರೆ ಕೊಡುವುದನ್ನು ತಪ್ಪಿಸುವಂತೆ ಎಂದು ಎಸ್ಪಿಗೆ ಮನವಿ ಮಾಡಲಾಗಿದೆ. ಯಾವನಾದರೂ ತಾಕತ್ತು ಇರೋನು ಹರಾಜು ನಿಲ್ಲಿಸುವುದಕ್ಕೆ ಪ್ರಯತ್ನ ಮಾಡಿ, ನಾವೇನು ಅನ್ನೋದು ತೋರಿಸ್ತೀವಿ ಅಂತ ಅಧ್ಯಕ್ಷರು ಸವಾಲು ಹಾಕಿದ್ದಾರೆ. ಅಂದು 98 ಅಂಗಡಿಗಳು ಹರಾಜು ಮಾಡಲಾಗುವುದು. ಕಳೆದ 35 ವರ್ಷಗಳಿಂದ ಹರಾಜಾಗಿಲ್ಲ, ಈಗ ಹೇಗೆ ಮಾಡ್ತಾರೆ ಅಂತ ಕೆಲವರು ಹೇಳುತ್ತಿದ್ದಾರೆ. ಯಾರೇ ಅಡ್ಡಿ ಮಾಡಿದರೂ ಹರಾಜು ತಡೆಯಲು ಸಾಧ್ಯವಿಲ್ಲ, ಹರಾಜು ಮಾಡಿ ಮುಗಿಸಲಾಗುತ್ತದೆ ಎಂದು ಗಜೇಂದ್ರ ಹೇಳಿದ್ದಾರೆ. ಈಗ ನಮಗೆ ಗೊತ್ತಾಗ್ತಾ ಇಲ್ಲ, ಸುಮಾರು ಎಲ್ಲರೂ ಬಂದು ಗೊಂದಲಗಳು ಸೃಷ್ಟಿ ಮಾಡ್ತಾಯಿದೆ, ಹಿಂಗೆ ಹರಾಜು ಆಗೋದಿಲ್ಲ ಅದು ಇದು ಅಂತ. ಯಾವನಾದರೂ ತಾಕತ್ತಿರೋನು ಹರಾಜು ನಿಲ್ಸೋಕ್ಕೆ ಪ್ರಯತ್ನ ಮಾಡಿರಿ, ನಾವೇನು ಅನ್ನೋದು ತೋರಿಸ್ತೀವಿ ಅಂತ ಹೇಳಿಬಿಟ್ಟು ನಿಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 98 ಅಂಗಡಿನೂ 5ನೇ ತಾರೀಕೆ ನಾವು ಹರಾಜು ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ. ಸರ್, ಈಗ ಏನಾಗ್ತಾಯಿದೆ ಅಂದರೆ ಸಾರ್ವಜನಿಕರಿಗೆ ಎತ್ಕಟ್ತಾ ಇದ್ದಾರೆ. 35 ವರ್ಷದಿಂದ ಹರಾಜಾಗಿಲ್ಲ, ಇವಾಗ ಹೆಂಗೆ ಮಾಡ್ತಾರೆ ಅಂತ. ಇದು ಯಾರ್ದೋ ಒಬ್ಬನ ಅಪ್ಪನ ಆಸ್ತಿ ಅಲ್ಲ, ಇದು ಸಾರ್ವಜನಿಕರ ಆಸ್ತಿ, ನಗರಸಭೆ ಆಸ್ತಿ. ನಾವು ನಗರಸಭೆಗೆ ಆದಾಯ ಹೆಚ್ಚಿಸೋದಕ್ಕೋಸ್ಕರ ನಾವು ಈ ಕ್ರಮ ಕೈಗೊಂಡಿರೋದು. ಇದು ನಗರಕ್ಕೆ ಅಭಿವೃದ್ಧಿ ಆಗೋಂಥ ವಿಚಾರ. ಇದು ನಾವು ಹರಾಜು ಮಾಡೇ ಮಾಡ್ತೀವಿ, ಯಾರಾದರೂ ಹಾಕೊಳ್ಳಿ. ಹರಾಜು 11 ಗಂಟೆಗೆ ಪ್ರಾರಂಭ ಆಗ್ತಾಯಿದೆ. 11 ಗಂಟೆಗೆ ಹಣ ಕಟ್ಸ್ಕೊಳೋದಕ್ಕೆ ಪ್ರಾರಂಭ ಮಾಡ್ತೀವಿ. 98 ಅಂಗಡಿಗಳದ್ದು ಹಣ ಕಟ್ಸ್ಕೊಂಡಿದ್ದ ನಂತರ ಹರಾಜು ನಾವು ಹಂತವಾಗಿ ನಾವು ಹರಾಜನ್ನು ಶುರು ಮಾಡ್ತೀವಿ. 50,000 ಹರಾಜಿಗೆ ಭಾಗವಹಿಸೋರು ಕಟ್ಟಲೇಬೇಕು. 50,000 ಹಣ ಕಟ್ಟಿ ಅವರು ಒಂದು ಟೋಕನ್ ತೆಗೆದುಕೊಬೇಕು. ಯಾರು ಟೋಕನ್ ತೆಗೆದುಕೊಂಡಿರ್ತಾರೋ ಅವರಿಗೆ ಹರಾಜಿನಲ್ಲಿ ಅವಕಾಶ ಇರ್ತದೆ. ಅಂಬರೀಷನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಾಸಕ ಪ್ರದೀಪ್ ಈಶ್ವರ್ ಅವರ ವಿನೂತನ ಕಾರ್ಯಕ್ರಮ ನಮ್ಮ ಊರಿಗೆ ನಮ್ಮ ಶಾಸಕ 140ಕ್ಕೂ ಹೆಚ್ಚು ಗ್ರಾಮಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸುವಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಯಶಸ್ವಿಯಾಗಿದ್ದಾರೆ.
ಚಿಕ್ಕಬಳ್ಳಾಪುರ ತಾಲೂಕಿನ ಕೇತೇನಹಳ್ಳಿ, ಆನೆಮಡುಗು, ಕೊತ್ತೂರು, ಸಾದೇನಹಳ್ಳಿಗಳಿಗೆ ಇಂದು ಭೇಟಿ ನೀಡಿದ ಶಾಸಕ ಪ್ರದೀಪ್ ಈಶ್ವರ್ ಜನರ ಕಷ್ಟಗಳನ್ನು ಆಲಿಸಿ ಸ್ಥಳದಲ್ಲಿಯೇ ಇದ್ದ ಅಧಿಕಾರಿಗಳಿಗೆ ಪರಿಹರಿಸುವಂತೆ ಸೂಚಿಸಿದರು. ಕೊತ್ತೂರಿನಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಿರುವ ಅಂಗನವಾಡಿ ಕಟ್ಟಡದ ಕಾಮಗಾರಿಗೆ ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಗ್ರಾಮಸ್ಥರ ಅಹವಾಲು ಸ್ವೀಕರಿಸಿ ಮನೆ ನಿರ್ಮಾಣ, ರಸ್ತೆ ದುರಸ್ತಿ, ಪಿಂಚಣಿ ಸೌಲಭ್ಯ, ವಿದ್ಯುತ್ ಸಂಪರ್ಕ, ಸ್ಮಶಾನಗಳ ಒತ್ತುವರಿ ತೆರವು, ಖಾತೆ ಸಮಸ್ಯೆ, ದೇವಸ್ಥಾನಕ್ಕೆ ಕಾಂಪೌಂಡ್ ನಿರ್ಮಾಣ, ನಿವೇಶನ ಬೇಡಿಕೆ, ಬಸ್ ನಿಲ್ದಾಣ ವ್ಯವಸ್ಥೆ, ವಾಟರ್ ಫಿಲ್ಟರ್ ಅಳವಡಿಸುವುದು ಸೇರಿದಂತೆ ವಿವಿಧ ಸಮಸ್ಯೆಗಳನ್ನು ಜನರು ಶಾಸಕರ ಬಳಿ ಹೇಳಿಕೊಂಡರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕರು, ನಾನೆಂದರೆ ಸಿಎಂ, ಡಿಸಿಎಂ ಸಚಿವರಿಗೆ ಇಷ್ಟ. ನನ್ನ ಕ್ಷೇತ್ರದ ಅಭಿವೃದ್ಧಿ ಸಂಬಂಧ ಅವರಲ್ಲಿ ಅನುದಾನ ಬೇಡಿಕೆ ಇಟ್ಟರೆ ತ್ವರಿತಗತಿಯಲ್ಲಿ ನೀಡುತ್ತಿದ್ದು, ಹೆಚ್ಚು ಅನುದಾನ ತಂದು ಅಭಿವೃದ್ಧಿಗೆ ಶ್ರಮಿಸಲಾಗುವುದು. ಸರ್ಕಾರ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುತ್ತಿದ್ದು, ಸರ್ಕಾರದ ಯೋಜನೆಗಳು ಎಲ್ಲ ಗ್ರಾಮಗಳಿಗೂ ತಲುಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನದಿಂದ ಕಾರ್ಯನಿರ್ವಹಿಸಲು ಅಧಿಕಾರಿಗಳನ್ನು ಗ್ರಾಮಗಳತ್ತ ಕೊಂಡೊಯ್ದು ಜನತೆಯ ಆಶೋತ್ತರಗಳಿಗೆ ಸ್ಪಂದಿಸಲಾಗುತ್ತಿದೆ ಎಂದರು. ಇಲಾಖೆಗಳಲ್ಲಿ ಆಗಬೇಕಾದ ತಮ್ಮ ಕೆಲಸ ಕಾರ್ಯಗಳಿಗೆ ದಿನವಿಡೀ ಸಮಯ ಹಾಳು ಮಾಡದೆ ಜನರ ಮನೆ ಬಾಗಿಲಿಗೆ ಬಂದು ಕೆಲಸ ಕಾರ್ಯ ಮಾಡಿಸಿಕೊಡುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇದಕ್ಕೆ ಅಧಿಕಾರಿಗಳು ಸಹಕರಿಸುತ್ತಿರುವುದು ಶ್ಲಾಘನೀಯ. ಕ್ಷೇತ್ರದಲ್ಲಿ ಗ್ರಾಮೀಣ ಜನತೆ ಸರ್ಕಾರದಿಂದ ನ್ಯಾಯಬದ್ಧವಾಗಿ ಆಗಬೇಕಾದ ಕೆಲಸಗಳ ಬಗ್ಗೆ ಕಚೇರಿಗೆ ಬಂದಾಗ ಅವರ ಕೆಲಸಗಳನ್ನು ನಿಷ್ಠ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿಕೊಡಬೇಕು ಎಂದು ಅಧಿಕಾರಿಗಳಿಗೆ ತಿಳಿಸಿ ಸೂಚಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅನಿಲ್, ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇವತ್ತು ಕೇತನಹಳ್ಳಿ, ಆನೆಮಡುಗು ಮತ್ತು ಕೊತ್ತೂರು, ಕೊತ್ತೂರು 3 ಹಳ್ಳಿ ಆಗಿದೆ. ಈಗ ಸಾಧನಹಳ್ಳಿಗೆ ಹೋಗ್ತಾ ಇದ್ದೀವಿ. ಇದಾದಮೇಲೆ ನಂತರ ನಾಳೆ 5 ಹಳ್ಳಿ ಇದೆ. ಪ್ರತಿ ಹಳ್ಳಿಗೆ ಹೋಗ್ತಿದ್ದೀವಿ. ಈಗ ಕೇತನಹಳ್ಳಿಯಲ್ಲಿ ಒಂದು ವಾಟರ್ ಫಿಲ್ಟರ್ ಕೇಳಿದ್ದಾರೆ, ಮತ್ತು ಒಂದು ರಸ್ತೆ ಕೇಳಿದ್ದಾರೆ. ಒಂದು 10 ಮನೆ ಇತ್ತು. ಅಲ್ಲಿ ದೇವಸ್ಥಾನಕ್ಕೆ ಒಂದು ಕಾಂಪೌಂಡ್ ಕೇಳಿದ್ದಾರೆ. ಮತ್ತು ಕೇತನಹಳ್ಳಿಯಲ್ಲಿ ತುಂಬ ಜನ ನಮಗೆ ಸೈಟ್ ಬೇಕು ಅಂತ ಮನವಿ ಸಲ್ಲಿಸಿದ್ದಾರೆ. ಅವ್ರಿಗೆ ನಾನು ತಹಸೀಲ್ದಾರ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಅದಾದಮೇಲೆ ನಂತರ ಆನೆಮಡುಗಲ್ಲಿ ಒಂದು 12 ಮನೆ ಇತ್ತು. CC ರಸ್ತೆಗೆ ಮತ್ತು ತೋಟಕ್ಕೆ ಹೋಗೋ ಇದು ಹೇಳಿದರೆ ಅದಕ್ಕೊಂದು 10 ಲಕ್ಷ ಅನುದಾನ ಹಾಕಿದ್ದೀನಿ. ಈ ಊರಿಗೆ ಕೊತ್ತೂರಿಗೆ ಬಸ್ ಸ್ಟಾಪು ವಾಟರ್ ಫಿಲ್ಟರ್ ಕೇಳಿದ್ದಾರೆ, ಅದು ಈಗ ಮಾಡ್ತೀವಿ. ಆದಷ್ಟು ಬೇಗ ಅದಕ್ಕೂ ಗುದ್ದಲಿ ಪೂಜೆಗೆ ಬಂದು ಎಲ್ಲ ಇವತ್ತು ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ಯಶಸ್ವಿ ಆಗ್ತಿದೆ ಅಂದರೆ ಅದು ನನ್ನ ಕಾರ್ಯಕರ್ತರು, ನನ್ನ ಮುಖಂಡರು, ನನ್ನ ಪಕ್ಷದ ಸಂಘಟನೆ ತುಂಬ ಗಟ್ಟಿಯಾಗಿದೆ. ಪ್ರತಿ ಊರಲ್ಲೂ ನೋಡಿ ಸಾವಿರಾರು ಜನ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು ಸೇರ್ತಿದ್ದಾರೆ. ಸೊ ಅವ್ರು ಏನು ಕೇಳ್ತಾರೆ ಅವ್ರಿಗೆ ಸ್ಪಂದಿಸ್ತೀನಿ. ಮತ್ತು ಈ ಊರಿಗೆ ಅಂಗನವಾಡಿಗೆ 20 ಲಕ್ಷ ಹಾಕಿದ್ದೀವಿ. ಶಾಲೆಗೆ ಒಂದು ಅನುದಾನ ಕೇಳಿದ್ರೆ ಅದಕ್ಕೂ ಹಾಕ್ತೀನಿ ಸರ್. ಮತ್ತು ಸರ್ ಎಷ್ಟು ಹಳ್ಳಿಗಳಾಗಿದೆ ಸರ್ ಇಲ್ಲಿ? 140 ಮುಟ್ಟಿದೆ ಅಂತ ನನಗೆ ಐಡಿಯಾ. ಆದರೆ ಮಂಚನಹಳ್ಳಿಯಲ್ಲಿ ಇದೇನಾಗುತ್ತೆ, ಇಲ್ಲಿ ಬ್ರದರ್ ಇಲ್ಲಿ 23 ಪಂಚಾಯತಿ 303 ಹಳ್ಳಿ ಇದೆ. ಅಲ್ಲಿ 7 ಪಂಚಾಯತಿ 63 ಹಳ್ಳಿ ಇದೆ. ಒಟ್ಟು 366 ಹಳ್ಳಿ ಇದೆ. ನನಗೆ ಗೊತ್ತಿರೋ ಪ್ರಕಾರ ಒಂದು 140 ಆಗಿರುತ್ತೆ. ಇನ್ನೂ ಒಂದು 200 ಪೆಂಡಿಂಗ್ ಇದೆ. ಆದಷ್ಟು ಮುಗಿಸ್ತೀನಿ. ಈಗ ಈ ಊರಿಗೊಂದು ವಾಟರ್ ಫಿಲ್ಟರ್ ಅವಶ್ಯಕತೆ ಇದೆ ಅಂತ ಈಗ ನಾನು ಬಂದೆ, ನನಗೆ ಇದು ಸಮಸ್ಯೆ ಗೊತ್ತಾಯಿತು, ಹಾಕಿಸ್ತಾ ಇದ್ದೀನಿ. ಹಳ್ಳಿ MLA ಸುತ್ತಿದ್ರೆ ಕಷ್ಟ ಗೊತ್ತಾಗುತ್ತೆ. ನಾನು ಹಳ್ಳಿ ಸುತ್ತಾ ಇದ್ದೀನಿ. ನಾನು ಎಲ್ಲೋ ಕೂತ್ಕೊಂಡು ಬರೀ ಮೀಟಿಂಗ್ ಮಾಡೋ ಅಂಥ MLA ನಾನಲ್ಲ. ನನಗೆ ಮೀಟಿಂಗ್ಗಳ ಮೇಲೆ ನಂಬಿಕೆ ಇಲ್ಲ, ಜನ ಮೀಟ್ ಮಾಡೋದ್ರ ಮೇಲೆ ನಂಬಿಕೆ ಇದೆ ಸರ್. ತುಂಬ ಜನ ಇದೇನು ಅಂದರೆ ನಾವು ಸರ್ ನಿಮ್ಮ ಗಮನಕ್ಕಿರಲಿ, 2 ತಿಂಗಳ ಮುಂಚೆನೇ ಹೋಮ್ವರ್ಕ್ ಮಾಡೋಕ್ಕೆ ಹೇಳ್ತೀವಿ. ನಮ್ಮ ಆಫೀಸರ್ಸ್ ಏನು ವಿಶೇಷತೆ ಅಂದರೆ 1.5-2 ತಿಂಗಳ ಮುಂಚೆ ಹೋಮ್ವರ್ಕ್ ಮಾಡೋಕ್ಕೆ ಹೇಳ್ತೀವಿ. ಅಣ್ಣ ಆಫೀಸರ್ಸ್ ಜೊತೆ 2 ತಿಂಗಳ ಮುಂಚೆನೇ ನಾವು ಹೋಮ್ವರ್ಕ್ ಮಾಡ್ತೀವಿ, ಯಾವ್ಯಾವ ಊರಿಗೆ ಏನು ಕೇಳ್ಬೋದು ಏನು ಅಂತ. ಅದು ಮುಗಿತಾನೆ ಬರೋದು. ನಮ್ಗೆ ಆ ಊರ ಬಗ್ಗೆ ಬೇಸಿಕ್ ಐಡಿಯಾ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯದಲ್ಲಿ ಗೋವಧೆ ನಿಷೇಧ ಮಾಡಲಾಗಿದೆ. ಅಲ್ಲದೆ ಗೋಮಾಂಸ ಮಾರಾಟ ಮತ್ತು ಸಾಗಾಟವನ್ನು ನಿಷೇಧಿಸಲಾಗಿದೆ. ಆದರೆ ತೆರೆ ಮರೆಯಲ್ಲಿ ಗೋವಧೆ ಮಾತ್ರವಲ್ಲ, ಗೋಮಾಂಸ ಸಾಗಾಟ ಮತ್ತು ಮಾರಾಟ ಎರಡೂ ನಡೆಯುತ್ತಿದೆ ಎಂಬುದಕ್ಕೆ ಇಂದು ಗೌರಿಬಿದನೂರು ತಾಲೂಕಿನಲ್ಲಿ ನಡೆದಿರುವ ಘಟನೆಯೇ ನಿದರ್ಶನವಾಗಿದೆ. ಆಂಧ್ರಪ್ರದೇಶದಲ್ಲಿ ಗೋವಧೆ ಮಾಡಿ ಅದನ್ನು ಬೆಂಗಳೂರಿಗೆ ಸಾಗಿಸುವ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತಿದ್ದು, ಈ ಹಿಂದೆಯೂ ಇದೇ ಮಂಚೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿಯೇ
100 ಕೆಜಿ ಗೋಮಾಂಸವನ್ನ ಪೊಲೀಸರು ವಶಪಡಿಸಿಕೊಂಡಿದ್ರ. ಆದರೂ ಪೊಲೀಸರ ಭಯವಾಗಲಿ ಕಾನೂನು ಭೀತಿಯಾಗಲಿ ಇಲ್ಲ. ಕಿರಾತಕರು ನಿರಂತರವಾಗಿ ಗೋಮಾಂಸ ಸಾಗಣೆ ಮಾಡುತ್ತಿದ್ದು ಆಕಸ್ಮಿಕವಾಗಿ ದೊರೆತರೆ ಮಾತ್ರ ಅದು ಸುದ್ದಿಯಾಗುವ ಸ್ಥಿತಿಗೆ ತಲುಪಿದೆ. ಗೌರಿಬಿದನೂರು ತಾಲೂಕಿನ ಗಡಿಯಲ್ಲಿರುವ ತಿಪ್ಪಗಾನಹಳ್ಳಿ ಗ್ರಾಮದ ಬಳಿ ರಸ್ತೆಯಲ್ಲಿರುವ ಹಂಪನ್ನ ವಾಹನವೊಂದು ಎಗರಿಸಿದೆ. ಹಂಪ್ ಹಾರಿಸಿಕೊಂಡು ಮುಂದೆ ಹೋಗುತ್ತಿದ್ದ ವಾಹನದಿಂದ ಗೋಮಾಂಸದ ತುಂಡೊಂದು ಹಾರಿ ಕೆಳಗೆ ಬಿದ್ದಿದೆ. ಇದನ್ನ ಗಮನಿಸಿದ ಸ್ಥಳೀಯರು ತಡೆಯಲು ಮುಂದಾದಾಗ ಅಲ್ಲಿಂದ 100 ಮೀಟರ್ ದೂರದಲ್ಲಿ ಗೋಮಾಂಸ ಸಾಗಿಸುತ್ತಿದ್ದ ವಾಹನವನ್ನ ರಸ್ತೆ ಬದಿ ನಿಲ್ಲಿಸಿ ಚಾಲಕ ಪರಾರಿಯಾಗಿದ್ದಾನೆ. ಗೋಮಾಂಸ ಸಾಗಿಸುತ್ತಿದ್ದ ವಾಹನವನ್ನ ಪಾಸಿಂಗ್ ಮಾಡುತ್ತಿದ್ದ ಮೂವರನ್ನ ಗ್ರಾಮಸ್ಥರು ಹಿಡಿದಿದ್ದಾರೆ. ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಮಂಚೇನಹಳ್ಳಿ ಮತ್ತು ದೊಡ್ಡಬಳ್ಳಾಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆಂಧ್ರಪ್ರದೇಶದ ವಾಹನ ಇದಾಗಿದ್ದು ಹಿಂದೂಪುರದಿಂದ ಬೆಂಗಳೂರಿನ ಕಡೆಗೆ ಸುಮಾರು 4 ಟನ್ ಗೋಮಾಂಸ ಸಾಗಿಸುತ್ತಿರುವುದು ಪೊಲೀಸರ ಪರಿಶೀಲನೆ ವೇಳೆ ಬಹಿರಂಗವಾಗಿದೆ. ಗೋಮಾಂಸವನ್ನ ಗಮನಿಸಿದ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಮಂಚೇನಹಳ್ಳಿ ಮತ್ತು ದೊಡ್ಡಬಳ್ಳಾಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದೊಡ್ಡಬಳ್ಳಾಪುರ ಪೊಲೀಸರು ವಾಹನವನ್ನ ವಶಕ್ಕೆ ಪಡೆದಿದ್ದಾರೆ. ಗೋಮಾಂಸ ಸಾಗಾಟದಂದೇ ಪ್ರತಿನಿತ್ಯ ಎಗ್ಗಿಲ್ಲದೆ ನಡೆಯುತ್ತಿದ್ದು ಸಾರ್ವಜನಿಕರು ಮಾಹಿತಿ ನೀಡಿದ್ರೆ ಮಾತ್ರ ಪೊಲೀಸರು ಬಂದು ವಾಹನ ವಶಕ್ಕೆ ಪಡೆದು ಹೋಗುತ್ತಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಈಗಲಾದರೂ ಚೆಕ್ಪೋಸ್ಟ್ಗಳಲ್ಲಿ ತನಿಖೆಯನ್ನ ಸಮರ್ಪಕವಾಗಿ ಮಾಡಿದರೆ ಪ್ರತಿನಿತ್ಯ ನೂರಾರು ದನಗಳ ಮಾರಣಹೋಮ ತಡೆದಂತಾಗುತ್ತದೆ ಎಂದು ಪ್ರಜ್ಞಾವಂತರು ಕೋರಿದ್ದು, ಪೊಲೀಸರು ಗೋಮಾಂಸ ಸಾಗಾಟದ ಬಗ್ಗೆ ಜಾಣ ಕುರುಡುತನ ಪ್ರದರ್ಶಿಸುವುದನ್ನ ಬಿಟ್ಟು ಕಠಿಣ ಕ್ರಮಗಳನ್ನು ಜರುಗಿಸುವತ್ತ ಗಮನ ಹರಿಸಬೇಕೆಂದು ಕೋರಿದ್ದಾರೆ. ಶಶಿಕಿರಣ್ ಎಸ್, ಸಿಟಿವಿ ನ್ಯೂಸ್, ಮಂಚೇನಹಳ್ಳಿ. ಅವರಿಬ್ಬರು ಪ್ರೇಮ ಪಕ್ಷಿಗಳು. ಅವರಿಬ್ಬರ ಪ್ರೀತಿಗೆ ಅಡ್ಡಿ ಬಂದಿದ್ದು ಜಾತಿ. ಹಾಗಾಗಿಯೇ ಇಬ್ಬರ ಮನೆಯಲ್ಲೂ ಅವರ ಮದುವೆಗೆ ಸಹಜವಾಗಿಯೇ ವಿರೋಧ ವ್ಯಕ್ತವಾಯಿತು. ಆದರೆ ಅವರಿಬ್ಬರು ಒಬ್ಬರನ್ನ ಬಿಟ್ಟು ಮತ್ತೊಬ್ಬರು ಇರಲಾರರು. ಆಗ ಅವರಿಗೆ ನೆನಪಾಗಿದ್ದೆ ಪೊಲೀಸ್ ಠಾಣೆ. ಹಾಗಾದರೆ ಮುಂದೆ ಏನಾಯಿತು? ಇಬ್ಬರು ಹಲವು ದಿನಗಳಿಂದ ಪ್ರೀತಿ ಮಾಡುತ್ತಿದ್ರು. ಆದರೆ ಅವರಿಬ್ಬರ ಮದುವೆಗೆ ಅಡ್ಡಿ ಬಂದಿದ್ದು ಜಾತಿ. ಅಂತರ್ಜಾತಿಯಾದ ಕಾರಣ ಇಬ್ಬರ ಮನೆಯಲ್ಲಿಯೂ ಸಹಜವಾಗಿಯೇ ವಿರೋಧ ವ್ಯಕ್ತವಾಯಿತು. ಆದರೆ ಅವರಿಬ್ಬರೂ ಒಂದಾಗಿ ಬಾಳಬೇಕು ಅಂತ ಅದಾಗಲೇ ತೀರ್ಮಾನಿಸಿದ್ದು. ಹಾಗಾದರೆ ಇಬ್ಬರೂ ಒಂದಾಗಿ ಬಾಳೋದಕ್ಕೆ ಏನು ಮಾಡಬೇಕು ಎಂಬ ಪ್ರಶ್ನೆ ಎದುರಾದಾಗ ಅವರಿಗೆ ನೆನಪಾಗಿದ್ದು ರಕ್ಷಕ ಭಟರು. ಅದೇ ಕಣ್ರಿ ನಮ್ಮ ಪೊಲೀಸರು. ಹಾಗಾಗಿ ನೇರವಾಗಿ ಪೊಲೀಸ್ ಠಾಣೆಗೆ ತೆರಳಿದರು. ಮದುವೆಯಾಗಲು ಬಂದ ಯುವ ಪ್ರೇಮಿಗಳನ್ನು ಕಂಡ ಪೊಲೀಸರು ಕೂರಿಸಿ ಅವರ ವಿಚಾರಗಳನ್ನು ಪೂರ್ತಿಯಾಗಿ ಕೇಳಿದರು. ಎಲ್ಲ ತಿಳಿದ ನಂತರ ಉಭಯರ ಪೋಷಕರಿಗೂ ಮಾಹಿತಿ ನೀಡಿ ಪೊಲೀಸ್ ಠಾಣೆಗೆ ಕರೆಯಿಸಿಕೊಂಡರು. ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಈ ಘಟನೆ ನಡೆದಿದ್ದು ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ನೇತೃತ್ವದಲ್ಲಿ ಇಬ್ಬರು ಮದುವೆಯಾಗಿ ಖುಷಿಯಿಂದಲೇ ಮನೆಗೆ ತೆರಳಿದ್ದಾರೆ. ಒಕ್ಕಲಿಗ ಸಮುದಾಯದ ಹುಡುಗ ಕಾರ್ತಿಕ್ ಮತ್ತು ಪದ್ಮಶಾಲಿ ಸಮುದಾಯದ ಹುಡುಗಿ ಅಂಕಿತಾ ಪ್ರೀತಿಸಿ ಮದುವೆಯಾದ ಪ್ರೇಮಿಗಳಾಗಿದ್ದು ಪೊಲೀಸ್ ಠಾಣೆಯಲ್ಲಿಯೇ ಇವರಿಬ್ಬರ ಪೋಷಕರನ್ನು ಕರೆಯಿಸಿ ರಾಜಿ ಮಾಡಿಸಿದ ಪೊಲೀಸರು ಪೊಲೀಸ್ ಠಾಣೆಯಲ್ಲಿಯೇ ಸಂಪ್ರದಾಯದಂತೆ ವಿವಾಹ ಮಾಡಿದ್ದಾರೆ. ಸಾರ್ವಜನಿಕರಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದ್ದು ನವಜೋಡಿ 100 ಕಾಲ ಬಾಳಲಿ ಅಂತ ಪೊಲೀಸರು ಆಶೀರ್ವಾದ ಮಾಡಿ ಕಳುಹಿಸಿದ್ದಾರೆ. ನಾನಿದ್ದ ಶಿಡ್ಲಘಟ್ಟದಲ್ಲಿ ವಾಸ ಆಗ್ತಾ ಇದ್ದೀನಿ. ನಾನು ಕಾರ್ತಿಕನ್ನು 6 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೆ. ಮದುವೆ ಆಗ್ತೀನಿ ಅಂತ ಟೈಮ್ ಕೇಳಿದ್ದ. ನಾನೆಲ್ಲ ಕೇಸ್ ಆಗ್ತೀನಿ ಅಂತ ಬಂದಿದ್ದೆ ಸ್ಟೇಷನ್ಗೆ. ಅದಕ್ಕೆ ಪೊಲೀಸರು ನ್ಯಾಯ ಕೊಡಿಸಿ ಇಬ್ಬರು ಇಷ್ಟ ಪ್ರಕಾರನೇ ಮದುವೆ ಆಗ್ತಾರೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಗಜಾನಂದ್ ಟೆಕ್ಸ್ಟೈಲ್ಸ್, ಇದು ಫ್ಯಾಮಿಲಿ ಟೆಕ್ಸ್ಟೈಲ್. ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮಲ್ಲಿ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸ್ಯಾರಿ, ಬನಾರಸ್ ಸಿಲ್ಕ್ ಸ್ಯಾರಿ, ಕಾಟನ್ ಸಿಲ್ಕ್, ಆಲ್ ಟೈಪ್ ಫ್ಯಾನ್ಸಿ ಸ್ಯಾರಿ, ಡೈಲಿ ವೇರ್ ಸ್ಯಾರಿ, ಡ್ರೆಸ್ ಮೆಟೀರಿಯಲ್, ಬ್ಲೌಸ್ ಕ್ಲಾತ್, ಪೆಟಿಕೋಟ್ಸ್,
ಮಕ್ಕಳ ಉಡುಪುಗಳು, ಮಹಿಳೆಯರ ಉಡುಪುಗಳು, ಗೌನ್, ಲೆಹೆಂಗಾ, ಕುರ್ತಿ, ಲೆಗಿನ್ಸ್, ಪುರುಷರಿಗೆ ಬೇಕಾದ ಶರ್ಟಿಂಗ್, ಸೂಟಿಂಗ್, ರೆಡಿಮೇಡ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್, ಸೂಟ್ಸ್ ಆ್ಯಂಡ್ ಬ್ಲೇಸರ್, ಕುರ್ತಾ ಪೈಜಾಮ, ಹ್ಯಾಂಡ್ಲೂಮ್ಸ್, ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್, ಕಾರ್ಪೆಟ್, ಅಂಡರ್ ಗಾರ್ಮೆಂಟ್ಸ್, ಜಾಕಿ, ರಾಮ್ರಾಜ್, ಪೂಮೆಕ್ಸ್, ಎಲ್ಲ ತರಹದ ರಾಮ್ರಾಜ್ ವಸ್ತುಗಳು ನಮ್ಮಲ್ಲಿ ದೊರೆಯಲಿವೆ. ವಿಳಾಸ: MS ಆರ್ಕೇಡ್, ಗುರುರಾಜ ಆ್ಯಂಡ್ ಶ್ರೀ ಹರ್ಷೋದಯ ಕಲ್ಯಾಣ ಮಂಟಪದ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9980715912. ಮತ್ತೊಂದು ಮೊಬೈಲ್ ಸಂಖ್ಯೆ 9036580952. ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆ: 5,000ಕ್ಕೆ ಖರೀದಿಸಿ 5 ಗ್ರಾಂ ಬೆಳ್ಳಿಯ ನಾಣ್ಯವನ್ನು ಪಡೆಯಿರಿ. ಈ ಕೊಡುಗೆ 31/3/2025 ಮಾತ್ರ. ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜನತೆಗೆ SMMS ಎಕ್ಸಿಬಿಷನ್ ವತಿಯಿಂದ ಸಂತಸದ ಸುದ್ದಿ. ಚಿಕ್ಕಬಳ್ಳಾಪುರದಲ್ಲಿಯೇ ಅತ್ಯಾಕರ್ಷಕ ರೋಬೋಟಿಕ್ ಪಕ್ಷಿ ಪ್ರದರ್ಶನ ಹಾಗೂ ಎಕ್ಸಿಬಿಷನ್. ವಿವಿಧ ರೀತಿಯ ರೋಬೋಟಿಕ್ ಪ್ರಾಣಿ ಪಕ್ಷಿಗಳ ಪ್ರದರ್ಶನ ನೀವು ನೋಡಬೇಕಾದರೆ ಬೆಂಗಳೂರಿಗೆ ಹೋಗಬೇಕಿಲ್ಲ. ಚಿಕ್ಕಬಳ್ಳಾಪುರದಲ್ಲಿಯೇ ಅತ್ಯಾಕರ್ಷಕ ರೋಬೋಟಿಕ್ ಪಕ್ಷಿ ಪ್ರದರ್ಶನ ಹಾಗೂ ಎಕ್ಸಿಬಿಷನ್ ಪ್ರಾರಂಭವಾಗಿದೆ. ಬಗೆ ಬಗೆಯ ಪೆಂಗ್ವಿನ್, ಈಮು ಬರ್ಡ್, ಪಿಕಾಕ್, ಆನೆ ಸೇರಿದಂತೆ ರೋಬೋಟಿಕ್ ರೋಮಾಂಚಕಾರಿ ಪ್ರದರ್ಶನ ಮಾಡಲಾಗುತ್ತದೆ. ಮತ್ತೆ ಕಿತ್ತಡ, ರೈತ ಬಾಂಧವರು, ಬಂಧು ಮಿತ್ರರು ಕೂಡಲೇ ಕುಟುಂಬ ಸಮೇತರಾಗಿ ಬನ್ನಿ, ಎಂಜಾಯ್ ಮಾಡಿ. ಸ್ಥಳ: ವಿಶಾಲ್ ಮಾರ್ಟ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಇದೇ ತಿಂಗಳು 26ರಿಂದ ಪ್ರಾರಂಭವಾಗುತ್ತಿದೆ. ಪ್ರತಿದಿನ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಎರಡ್ 2025 ಫುಟ್ಬಾಲ್ ಸಮ್ಮರ್ ಕ್ಯಾಂಪ್ ಅಂಡ್ ಆನ್ಯುಯಲ್ ಕ್ಯಾಂಪ್. ಫುಟ್ಬಾಲ್ ಕ್ಯಾಂಪ್ಗೆ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ನೋಂದಣಿಗಳು ಆರಂಭ. ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿನಿತ್ಯ ಬೆಳಿಗ್ಗೆ 6:30ರಿಂದ 8 ಗಂಟೆ ಮತ್ತು ಪ್ರತಿದಿನ ಸಂಜೆ 5ರಿಂದ 6:30ಕ್ಕೆ 2 ತಿಂಗಳ ಫುಟ್ಬಾಲ್ ತರಬೇತಿಗಾಗಿ 5,000 ಮಾತ್ರ. ಪ್ರತಿ ಕ್ರೀಡಾಪಟುವಿಗೆ ಸಮವಸ್ತ್ರ ನೀಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಫುಟ್ಬಾಲ್ ತರಬೇತಿಗೆ ಇದು ಸುವರ್ಣಾವಕಾಶ. ವಿವರಗಳಿಗೆ ಕೂಡಲೇ ಸಂಪರ್ಕಿಸಿ ಬಾಲಾಜಿ P. ಮೊಬೈಲ್ ಸಂಖ್ಯೆ 8088893414. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಅಗತ್ಯ ಸೌಲಭ್ಯ ಕಲ್ಪಿಸದೆ ಟೋಲ್ ಪ್ಲಾಜಾದಲ್ಲಿ ಸುಂಕ ವಸೂಲಿ ಮಾಡುತ್ತಿರುವ ಗುತ್ತಿಗೆದಾರರನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಸಮ್ಮುಖದಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ತರಾಟೆಗೆ ತೆಗೆದುಕೊಂಡ ಘಟನೆ ಇಂದು ನಡೆಯಿತು.
ಬಾಗೇಪಲ್ಲಿ ಪಟ್ಟಣಕ್ಕೆ ಸಮೀಪದ ನಾರೇಪಲ್ಲಿ ಟೋಲ್ ಪ್ಲಾಜಾದವರು ಹೆದ್ದಾರಿಯಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಸರ್ಕಾರಿ ನಿಯಮಗಳಂತೆ ಸೌಲಭ್ಯಗಳನ್ನು ಕಲ್ಪಿಸದೆ ಸುಂಕ ವಸೂಲಿ ಮಾಡಲಾಗುತ್ತಿದೆ ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸರ್ಕಾರದ ನಿರ್ದೇಶನದ ಮೇರೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಬಾಗೇಪಲ್ಲಿ ಟೋಲ್ ಪ್ಲಾಜಾ ಬಳಿ ಆಗಮಿಸಿ ತನಿಖೆ ನಡೆಸಿದರಲ್ಲದೆ ಸರ್ಕಾರದ ನಿಯಮಗಳಂತೆ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆಯೇ ಎಂಬ ಬಗ್ಗೆ ಪರಿಶೀಲಿಸಿದ್ರ. ಈ ಸಂದರ್ಭದಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ನಿಯಮಗಳ ಪ್ರಕಾರ ಟೋಲ್ ಪ್ಲಾಜಾ ಬಳಿಯಿಂದ ಪ್ರತಿ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 2 ಕ್ರೇನ್, 2 ಆಂಬ್ಯುಲೆನ್ಸ್, 2 ವಾಟರ್ ಟ್ಯಾಂಕರ್ ಇರಬೇಕು. ಹೆದ್ದಾರಿಯಲ್ಲಿ ಅಪಘಾತಗಳು ನಡೆದರೆ ತುರ್ತಾಗಿ ಗಾಯಾಳುಗಳನ್ನು ಗುತ್ತಿಗೆದಾರರು ಸಾಗಿಸುವ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ಆದರೆ ಅಪಘಾತದ ಸ್ಥಳಕ್ಕೆ ಸರ್ಕಾರಿ ಆಂಬ್ಯುಲೆನ್ಸ್ಗಳು ಹೋಗುತ್ತಿದೆಯೇ ಹೊರತು ಟೋಲ್ ಗುತ್ತಿಗೆದಾರನ ಆಂಬ್ಯುಲೆನ್ಸ್ಗಳು ಹೋಗುತ್ತಿಲ್ಲ. ಇವುಗಳ ತುರ್ತು ಸಂಖ್ಯೆಯು ಸಾರ್ವಜನಿಕರಿಗೆ ತಿಳಿಯುವಂತೆ ಎಲ್ಲಿಯೂ ನಮೂದಿಸಿಲ್ಲ ಎಂದು ಕಿಡಿಕಾರಿದ್ರ. ಇಲ್ಲಿ ವಾಹನಗಳಿಂದ ಸುಂಕ ವಸೂಲಿ ಮಾಡುವುದಕ್ಕೆ ತೋರಿಸುವ ಆಸಕ್ತಿ ಸೌಲಭ್ಯಗಳನ್ನು ಕಲ್ಪಿಸಲು ತೋರಿಸುತ್ತಿಲ್ಲ. ಸಾರ್ವಜನಿಕರ ಪ್ರಾಣ ರಕ್ಷಣೆಗೆ ಪ್ರಾಮುಖ್ಯತೆ ನೀಡುತ್ತಿಲ್ಲ. ಒಂದು ವಾರದೊಳಗೆ ಸರ್ಕಾರಿ ನಿಯಮಗಳ ಪಾಲನೆ ಮಾಡಿದರೆ ಸರಿ, ಇಲ್ಲದಿದ್ದರೆ ಟೋಲ್ ವಾಹನಗಳಿಂದ ಸುಂಕ ವಸೂಲಿ ಮಾಡಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ರ. ಇವರ ನಿರ್ಲಕ್ಷ್ಯ ಮುಂದುವರಿದರೆ ಕಾನೂನು ಪ್ರಕಾರ ಕ್ರಮ ಜರುಗಿಸಿ ಎಂದು ಸ್ಥಳದಲ್ಲಿದ್ದ ತಹಸೀಲ್ದಾರ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ಸೂಚನೆ ನೀಡಿದ್ರ. ಈಗ ಈ ಹೈವೇನಲ್ಲಿ ಅನೇಕ ಆಕ್ಸಿಡೆಂಟ್ಗಳಾಗಿ ಪಾಪ ಅನೇಕ ಜನರ ಪ್ರಾಣ ಹೋಗಿದೆ. ಕಳೆದ ಅಧಿವೇಶನದಲ್ಲಿ ನಾನೊಂದು ಪ್ರಶ್ನೆ ಕೇಳಿದ್ದೆ, ಹಿಂಗೆ ಹೈವೇದಲ್ಲಿ ಸೇಫ್ಟಿ ಮೆಜರ್ಸ್ ಇಲ್ದಿರ ಅನೇಕ ಆಕ್ಸಿಡೆಂಟ್ಗಳಾಗ್ತಾಯಿದೆ, ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಕೇಳಿದ್ದೆ. ಆವತ್ತು ನಮ್ಮ PW ಮಿನಿಸ್ಟರ್ ಅವ್ರ ಪರವಾಗಿ H.K. ಪಾಟೀಲ್ನವರು 3 ತಿಂಗಳಲ್ಲಿ ನಿನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತೀವಿ, ಜಾಗಕ್ಕೆ CE ಅವರು, W ಅವರು, AW ಎಲ್ಲ ಕಲಿಸ್ಕೊಡ್ತೀವಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀವಿ. ಆ ಪ್ರಕಾರ ಇವತ್ತೆಲ್ಲ ಅಧಿಕಾರಿಗಳು ಬಂದಿದ್ದಾರೆ, ಅವರು ನೋಡಿದ್ದಾರೆ. ಇಲ್ಲಿ ಟೋಲಲ್ಲಿ ಏನೇನು ವ್ಯವಸ್ಥೆ ಇರಬೇಕು ನಾವು ಖುದ್ದಾಗಿ ನೋಡಿದ್ದೀವಿ. ಇಲ್ಲಿ ಒಂದು ಆಂಬ್ಯುಲೆನ್ಸ್ ಇರಬೇಕು, ಕ್ರೇನ್ ಇರಬೇಕು, ಎಲ್ಲ ವಾಟರ್ ಟ್ಯಾಂಕ್ ಎಲ್ಲ ಇರಬೇಕು ಅಂತ ಅವ್ರಿಗೂ ಸೂಚನೆ ನೀಡಿದ್ದೀವಿ. ದೆನ್ ಟೋಲಿಂದ ನಮ್ಮ ಚಿತ್ರಾವತಿ ಟರ್ನಿಂಗ್ ಅಪ್ ಟು ಸಾಲದಮಠ ತಿಮ್ಮಕ್ಕ ತನಕ ಸೆಂಟ್ರಲ್ಲಿ ಸ್ಟೀಲ್ ಬ್ಯಾರಿಕೇಡ್ ಆಗಿ ಈ ಕಡೆಯವ್ರು ಆ ಕಡೆ ಹೋಗ್ಬಾರ್ದು, ಆ ಕಡೆ ಈ ಕಡೆ ಆಗಬಾರ್ದು ಥರ ಮಾಡ್ಕೊಳ್ಳೋಕೆ ಅವಾಗ ಅಧಿಕಾರಿಗೆ ಸೂಚನೆ ನೀಡಿದ್ದೀವಿ. ಅವರು ಇಷ್ಟರಲ್ಲೇ DPR ಸಲ್ಲಿಸಿ ಬೇಗ ಮಾಡಿಕೊಡ್ತೀವಿ ಅಂತ ನಾವು ಮಾತು ಬಿಟ್ಟಿದ್ರೆ ಆ ಪ್ರಕಾರ ಇವತ್ತು ಇಲ್ಲಿ ಮಾತುಕತೆ ಆಗ್ತದೆ. ಬಾಗೇಪಲ್ಲಿ TB ಕ್ರಾಸ್ ಸಮೀಪದ ಮದರಸಾ ಮುಂಭಾಗದಿಂದ ಪರಗೂಡು ಸಮೀಪದ ಸಾಲುಮರದ ತಿಮ್ಮಕ್ಕ ಪಾರ್ಕ್ವರೆಗೆ ಪ್ರತಿನಿತ್ಯ ಅಪಘಾತಗಳು ನಡೆಯುತ್ತಲೇ ಇದ್ದು, ಹೆದ್ದಾರಿ ರಸ್ತೆ ವಿಭಜಕದ ನಡುವೆ ಸಾರ್ವಜನಿಕರು ಮತ್ತು ದ್ವಿಚಕ್ರ ವಾಹನಗಳ ಸವಾರರು ನುಸುಳುತ್ತಿರುವುದು ಅಪಘಾತಗಳು ಹೆಚ್ಚಾಗಲು ಕಾರಣವಾಗುತ್ತಿದೆ. ಅನೇಕರು ತಮ್ಮ ಅಮೂಲ್ಯವಾದ ಪ್ರಾಣಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದ್ದರಿಂದ ಈ ಪ್ರದೇಶದಲ್ಲಿ ಡಿವೈಡರ್ ನಡುವೆ ಮೀಡಿಯನ್ ರೈಲಿಂಗ್ ತುರ್ತಾಗಿ ಅಳವಡಿಸಬೇಕು. ಯಾವುದೇ ಮುಲಾಜಿಗೆ ಒಳಗಾಗದೆ ಜನರು ಮತ್ತು ದ್ವಿಚಕ್ರ ವಾಹನ ಸವಾರರು ಅತ್ತ ಇತ್ತ ಓಡಾಡದಂತೆ ನಿರ್ಬಂಧಿಸಿ ಅಪಘಾತಗಳನ್ನು ತಪ್ಪಿಸಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ರು. ಟೋಲ್ ಪ್ಲಾಜಾ ತನಿಖೆಗೆ ಆಗಮಿಸಿದ್ದ ರಾಷ್ಟ್ರೀಯ ಹೆದ್ದಾರಿ ಮುಖ್ಯ ಎಂಜಿನಿಯರ್ ಜಗದೀಶ್, ಇ ಪಂಪಾಪತಿ, ME ಮಲ್ಲಿಕಾರ್ಜುನ್ ಮಲಿಕೆರೆ, JE ಶಿವಣ್ಣ, ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಯೋಜನಾ ವ್ಯವಸ್ಥಾಪಕ ಸೌರಭ್, ತಹಸೀಲ್ದಾರ್ ಮನೀಶ್ ಎನ್ ಪತ್ರಿ, ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ನಯಾಜ್ ಬೇಗ್ ಇನ್ನೂ ಹಲವರು ಹಾಜರಿದ್ರು. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ಸಾವಿನ ಹೆದ್ದಾರಿ ಅಂತಲೇ ಅಪಖ್ಯಾತಿ ಪಡೆದಿದ್ದ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಇತ್ತೀಚೆಗೆ ಅಪಘಾತಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿತ್ತು. ಆದರೆ ಇವತ್ತು ಮತ್ತೆ ಎಕ್ಸ್‌ಪ್ರೆಸ್ ವೇ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಸೋದರ ಮಾವನ ಅಂತ್ಯ ಸಂಸ್ಕಾರಕ್ಕೆಂದು ತೆರಳುತ್ತಿದ್ದ ಒಂದೇ ಕುಟುಂಬದವರು ಸಾವಿನ ಮನೆಗೆ ತೆರಳಿದ್ದಾರೆ. ಹೆದ್ದಾರಿಯಲ್ಲಿ ನಡೆದ ಭೀಕರ ಅಪಘಾತದಲ್ಲಿ 4 ಸಾವನ್ನಪ್ಪಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಹೌದು, ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಇಂದು ಮಧ್ಯಾಹ್ನ ಭೀಕರ ಅಪಘಾತ ಸಂಭವಿಸಿದ್ದು, ಒಂದೇ ಕುಟುಂಬದ 4 ಸಾವನ್ನಪ್ಪಿರುವ ಘಟನೆ ಸಕ್ಕರಗಿರಿ ನಗರಿ ಮಂಡ್ಯದಲ್ಲಿ ನಡೆದಿದೆ. ಅಂದಹಾಗೆ ಬೆಂಗಳೂರು ಮೂಲದ 64 ವರ್ಷದ ಚಂದ್ರಶೇಖರ್ ರಾಜೆ ಅರಸ್, 58 ವರ್ಷದ ಅವರ ಪತ್ನಿ ಸುವೇದಿನಿ, 53 ವರ್ಷದ ಸಹೋದರ ಸತ್ಯಾನಂದ ರಾಜೆ,
49 ವರ್ಷದ ಅವರ ಪತ್ನಿ ನಿಶ್ಚಿತ ಮೃತ ದುರ್ದೈವಿಗಳು. ಅಂದ ಹಾಗೆ 4 M9 OU 4263 ನಂಬರ್ ಕಾರಿನಲ್ಲಿ ಬೆಂಗಳೂರಿನಿಂದ ಪಿರಿಯಾಪಟ್ಟಣ ತಾಲೂಕಿನ ಸಿಗೂರು ಗ್ರಾಮಕ್ಕೆ ಸಹೋದರ ಮಾವನ ಅಂತ್ಯ ಸಂಸ್ಕಾರಕ್ಕೆಂದು ತೆರಳಿದ್ದರು. ಆದರೆ ಎಕ್ಸ್ಪ್ರೆಸ್ ವೇನಲ್ಲಿ ಮಂಡ್ಯ ತಾಲೂಕಿನ ತೂಬಿನಕೆರೆ ಗ್ರಾಮದ ಬಳಿ ಟೋಲ್ ದರ ತಪ್ಪಿಸಲು ಎಕ್ಸ್ಪ್ರೆಸ್ ವೇನಲ್ಲಿ ಎಕ್ಸಿಟ್ನಲ್ಲಿ ತೆಗೆದುಕೊಳ್ಳಲು ಕಾರನ್ನು ಸ್ಲೋ ಮಾಡಿದ್ದಾರೆ. ಈ ವೇಳೆ ಹಿಂಬದಿಯಿಂದ ಅತಿ ವೇಗವಾಗಿ ಬಂದ M57 E1721 ಐರಾವತ ಬಸ್ ಏಕಾಏಕಿ ಡಿಕ್ಕಿ ಹೊಡೆದಿದೆ. ನಂತರ 500 ಮೀಟರ್ನಷ್ಟು ಕಾರನ್ನು ತಳ್ಳಿಕೊಂಡು ಹೋಗಿದೆ. ಡಿಕ್ಕಿ ರಭಸಕ್ಕೆ ಕಾರು ಸಂಪೂರ್ಣ ನುಜ್ಜಾಗಿದೆ. ಅಂದಹಾಗೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಈ ಹಿಂದೆ ಸಾಕಷ್ಟು ಅಪಘಾತಗಳು ಸಂಭವಿಸಿದ್ದವು. ಸಾವಿನ ಹೆದ್ದಾರಿ ಅಂತಲೇ ಎಕ್ಸ್ಪ್ರೆಸ್ ವೇ ಅಪಖ್ಯಾತಿ ಪಡೆದಿತ್ತು. ಆದರೆ ಅನಂತರ ಸಾಕಷ್ಟು ನಿಯಮವನ್ನು ಜಾರಿ ಮಾಡಿದ ನಂತರ ಅಪಘಾತಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿತ್ತು. ಈ ನಡುವೆ ಹಲವು ಕಡೆ ಎಕ್ಸ್ಪ್ರೆಸ್ ವೇನಲ್ಲಿ ಎಂಟ್ರಿ ಹಾಗೂ ಎಕ್ಸಿಟ್ ಪಾಯಿಂಟ್ ಕ್ಲೋಸ್ ಮಾಡಲಾಗಿದೆ. ಅಲ್ಲದೆ ಎಕ್ಸಿಟ್ ಪಾಯಿಂಟ್ ಅಗಲ ಕೂಡ ತುಂಬ ಕಡಿಮೆ ಇದೆ. ಈ ಬ್ಯಾಂಗ್ಳೂರು ಮೈಸೂರು ಆಕ್ಸೆಸ್ ಕಂಟ್ರೋಲ್ ಹೈವೇ ಏನಿದೆ, ಈ ಒಂದು ತೂಬಿನಕೆರೆ ಜಂಕ್ಷನ್ ಅಂತ, ಇಲ್ಲಿ ಒಂದು ಸುಮಾರು 11:15 11:45 ಸುಮಾರಿಗೆ ಒಂದು ಘಟನೆ ನಡೆದಿದೆ. ಏನಂದರೆ ಒಂದು KSRTC ಐರಾವತ ಬಸ್ಸು ಮತ್ತು ಒಂದು ಟಾಟಾ ಒಂದು ಕಾರು, ಟಾಟಾ ಪಂಚ್ ಅಂತ 2 ವೆಹಿಕಲ್ಸ್ ಮಧ್ಯೆ. 2 ವೆಹಿಕಲ್ಸು ಸಹ ಬ್ಯಾಂಗ್ಳೂರಿಂದ ಮೈಸೂರು ಕಡೆ ಹೋಗ್ತಾ ಇದ್ದಂಥ ಗಾಡಿಗಳಿವು. ಅದರಲ್ಲಿ ಏನು ಈ ಕಾರ್ನಲ್ಲಿದ್ದಂತಹ 4 ಜನ ಈಗ ಮರಣ ಹೊಂದಿದ್ದಾರೆ. ಅದರಲ್ಲಿ ಒಬ್ಬರು ಸ್ಥಳದಲ್ಲೇ ಡೆತ್ ಆಗಿದ್ದರೆ, ಇಬ್ಬರು ಬ್ರಾಡ್ ಡೆಡ್ ಅಂತ ಆಸ್ಪತ್ರೆಯಲ್ಲಿ ಹೇಳಲಾಗಿದೆ. ಇದ್ರ ಜೊತೆಗೆ ಇನ್ನೊಬ್ಬರು ಅಲ್ಲಿ ಟ್ರೀಟ್ಮೆಂಟ್ ಫಲಕಾರಿಯಾಗಿದೆ, ಅಲ್ಲಿ ಆಸ್ಪತ್ರೆಯಲ್ಲಿ ಡೆತ್ ಆಗಿ ಟೋಟಲಿ 4 ಜನ ಕಾರ್ನಲ್ಲಿದ್ದರು. 4 ಜನ ಅನ್ಫಾರ್ಚುನೇಟ್ಲಿ ಡೆತ್ ಆಗಿದೆ. ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು ಅಂತೇಳಿದರೆ, ಮುಂದೆ ಕಾರ್ ಬರ್ತಾಯಿತ್ತು ಟುವಾರ್ಡ್ಸ್ ಬ್ಯಾಂಗ್ಳೂರು, JP ನಗರದವರಂತೆ. JP ನಗರದಿಂದ ಟುವಾರ್ಡ್ಸ್ ಪಿರಿಯಾಪಟ್ಟಣ ಹೋಗ್ತಾಯಿದ್ರು ಈ ರೂಟ್ನಲ್ಲಿ. ಹಿಂದೆಗಡೆ ಐರಾವತ ವೆಹಿಕಲ್ ಬರ್ತಾಯಿದೆ. ಇಲ್ಲೊಂದು ಎಕ್ಸಿಟ್ ಇದೆ. ಮೋಸ್ಟ್ಲಿ ಅವರು ಎಕ್ಸಿಟ್ನ ಸಡನ್ನಾಗಿ ನೋಡಿ ತಗೊಳ್ಳಿಕ್ಕೆ ಮೇಲ್ನೋಟಕ್ಕೆ ಆ ಥರ ಅನಿಸ್ತಾ ಇದೆ. ಬಟ್ ವಿವರವಾಗಿ ಆಮೇಲೆ ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗ್ತದೆ. ಈ ಎಕ್ಸಿಟ್ ತಗೊಳ್ಳಿಕ್ಕೋಸ್ಕರ ಸಡನ್ನಾಗಿ ಎಕ್ಸಿಟ್ನ ನೋಡಿದಂಥವ್ರು ಸ್ಲೋ ಮಾಡ್ದಂಗೆ ಕಾಣಿಸ್ತಾ ಇದೆ. ಯಾಕಂದರೆ ಈ ಬ್ರೇಕ್ ಮಾರ್ಕ್ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಅದು 2 ವೀಲರ್ 4 ವೀಲರ್ದೇನು ಕಾರ್ದಿತ್ತು ಅದು. ಸೊ ಸೆಕೆಂಡ್ ಲೈನಲ್ಲಿ ಬರ್ತಾ ಇದ್ದಾರೆ. ಅದು ಕಾರು ಬ್ರೇಕ್ ಆದ ತಕ್ಷಣ ಹಿಂದೆಗಡೆಯಿಂದ ಬರ್ತಿದ್ದಂತಹ ಐರಾವತ ಹೊಡೆದು ಅಲ್ಲಿಂದ ಐರಾವತ ವೆಹಿಕಲ್ ಸಾಕಷ್ಟು ಮೀಟರ್ಸ್ ಮುಂದೆಗಡೆ ಡ್ರ್ಯಾಗ್ ಮಾಡ್ಕೊಂಡು ಹೋಗಿ ಈ ಒಂದು ಘಟನೆ ಆಗಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದರಿಂದಾಗಿ ಕೂಡ ಅಪಘಾತಗಳು ಹೆಚ್ಚಾಗಲು ಕಾರಣವಾಗಿವೆ. ಇನ್ನು ಅಪಘಾತ ನಂತರ ದಕ್ಷಿಣ ವಲಯ DIG ಡಾಕ್ಟರ್ ಬೋರಲಿಂಗಯ್ಯ, SP ಮಲ್ಲಿಕಾರ್ಜುನ ಬಾಲದಂಡಿ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಒಟ್ಟಾರೆ ಅಂತ್ಯ ಸಂಸ್ಕಾರಕ್ಕೆಂದು ಹೊರಟವರು ಸಾವಿನ ಮನೆ ಸೇರಿರೋದು ಮಾತ್ರ ದುರಂತವೇ ಸರಿ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ತಾಲೂಕಿನ ಮೂಲಕ ಹಾದು ಹೋಗುವ ಉತ್ತರ ಪಿನಾಕಿನಿ ನದಿ ಪ್ರದೇಶವನ್ನು ಸ್ವಚ್ಛಗೊಳಿಸುವ ಹಿನ್ನೆಲೆಯಲ್ಲಿ ಸ್ಥಳೀಯ ಶಾಸಕ KH ಪುಟ್ಟಸ್ವಾಮಿಗೌಡ ನಗರಸಭೆ ಸದಸ್ಯರು, ಅಧಿಕಾರಿಗಳು ಹಾಗೂ ತಾಲೂಕು ಆಡಳಿತದ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದರು. ಉತ್ತರ ಪಿನಾಕಿನಿ ನದಿ ಸ್ವಚ್ಛತೆ ಕುರಿತು ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದ ಶಾಸಕ ಪುಟ್ಟಸ್ವಾಮಿ ಗೌಡ ಅವರು ಈ ವೇಳೆ ಮಾತನಾಡಿ, ಜಿಲ್ಲೆಯ ನಂದಿ ಬೆಟ್ಟದ ಪ್ರದೇಶದಲ್ಲಿ ಹುಟ್ಟಿ ಬೆಟ್ಟ ಗುಡ್ಡಗಳ ಸಾಲುಗಳಲ್ಲಿ ಹರಿದು ಮಂಚೇನಹಳ್ಳಿ, ಗೌರಿಬಿದನೂರು ತಾಲೂಕುಗಳ ಮೂಲಕ ಆಂಧ್ರಪ್ರದೇಶ ಹಾಗೂ ಅಲ್ಲಿಂದ ಮುಂದೆ ಬಂಗಾಳ ಕೊಲ್ಲಿಯವರೆಗೂ ಹರಿಯುವ ಉತ್ತರ ಪಿನಾಕಿನಿ ನದಿಗೆ ಪೆನ್ನಾರ್ ಎಂಬ ಮತ್ತೊಂದು ಹೆಸರು ಇದೆ ಎಂದರು. ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಈ ನದಿ ಪ್ರದೇಶ ನಾನಾ ಕಾರಣಗಳಿಂದ ಮಾಲಿನ್ಯಗೊಂಡಿದೆ. ಉತ್ತರ ಪಿನಾಕಿನಿ ನದಿ ಪ್ರದೇಶವನ್ನು ಪ್ಲಾಸ್ಟಿಕ್ ಮತ್ತಿತರ ಪರಿಸರಕ್ಕೆ ಮಾರಕವಾದ ವಸ್ತುಗಳಿಂದ ಮುಕ್ತಗೊಳಿಸಿ ಈ ನದಿ ಪಾತ್ರವನ್ನು ಸ್ವಚ್ಛವಾಗಿಟ್ಟು ಸುತ್ತಮುತ್ತಲ ಪರಿಸರ ಕಾಪಾಡಲು ಉದ್ದೇಶಿಸಲಾಗಿದ್ದು, ಇದಕ್ಕೆ ಜನಪ್ರತಿನಿಧಿಗಳು, ಅಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರ ಸಹಕಾರ ಪಡೆಯಲಾಗುವುದು ಎಂದರು. ಜನಕ್ಕೆ ಈ ಭಾಗದ ಜಾಗ ಮಾದರಿಯಾಗಿ ವಾಕಿಂಗ್ ಟ್ರ್ಯಾಕ್ ಕಿಲೋಮೀಟರ್ ಒಂದು ರೌಂಡ್ ಆಗಿದೆ, ಕಿಲೋಮೀಟರ್ ಗಟ್ಟಲೆ ಬರಬೇಕು ಒಂದು. ಆಮೇಲೆ ಮಕ್ಕಳಿಗೆ
ಸಪ್ರೇಟಾಗಿ ಅವ್ರು ಆಟ ಆಡೋಕ್ಕೆ ಚಿಕ್ಕ ಚಿಕ್ಕ ಮಕ್ಕಳುಗಳು ಜಾರ ಬಂಡೆ ಅವು ಇವು ಎಲ್ಲ ಅವ್ರಿಗೆ ಏನೇನು ಬೇಕು ಸೌಲಭ್ಯನ ಮಾಡಿ ಅವ್ರಿಗೊಂದು ಸಪ್ರೇಟಾಗಿ ಬೇಕಾದ್ರೆ ಔಟ್ಡೋರ್ ಜಿಮ್ ಬಾಕಿದು ಮಧ್ಯದಲ್ಲಿ ಲ್ಯಾಂಡ್ಸ್ಕೇಪಿಂಗ್ ಮಾಡಿ ಪಾರ್ಕು ಮರಗಳು ಹಾಕೋದು ಇವೆಲ್ಲ ಮಾಡಬೇಕು. ಈ ಕಡೆಗೆ ರಿಟರ್ನಿಂಗ್ ಈ ಕಡೆಗೆ ಏನೋ ನೀರು ಬಂದ್ರೆ ಹೊಡೆದಾಗ ಸ್ವಲ್ಪ ರಿಟರ್ನಿಂಗ್ ಈ ಕಡೆ ಕೊಟ್ಕೋಬೇಕು. ಅದಕ್ಕೆ ಈ ಕಡೆ ನೋಡಿ ಎಲ್ಲಿವರೆಗೂ ಇದು ಗೊತ್ತಿಲ್ಲ ಇಷ್ಟೆಲ್ಲ ರೀ ಹೋಗಿ ನೋಡ್ಕೊಂಡು ಹೋಗಿದ್ದೀನಿ ಫಸ್ಟ್ ಒಂದು ರೌಂಡ್ ನೋಡ್ಕೊಂಡು. ಗೌರಿಬಿದನೂರಿನಲ್ಲಿ 2 ಎಕರೆ ಪ್ರದೇಶದಲ್ಲಿ ಉದ್ಯಾನವನ, ಹೈಟೆಕ್ ಜಿಮ್ ಹಾಗೂ ಮಕ್ಕಳ ಆಟದ ಮೈದಾನ ನಿರ್ಮಿಸುವ ಉದ್ದೇಶವಿದೆ ಎಂದು ತಿಳಿಸಿದರು. ಈ ವೇಳೆ ತಹಸೀಲ್ದಾರ್ ಮಹೇಶ್ ಪತ್ರಿ, ನಗರಸಭೆ ಪೌರಾಯುಕ್ತೆ ಡಿಎಂ ಗೀತಾ, ಅಧ್ಯಕ್ಷ ಲಕ್ಷ್ಮೀನಾರಾಯಣ ಇನ್ನೂ ಹಲವರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ನಂಜನಗೂಡು ತಾಲೂಕಿನ ಆದಿವಾಸಿ ಕಾಲೋನಿ ಗ್ರಾಮೀಣ ಪ್ರದೇಶದ ಕಿರಾಣಿ ಮತ್ತು ಪೆಟ್ಟಿಗೆ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೆಯುತ್ತಿದ್ದು, ಮಾಹಿತಿ ಅರಿತ ಮೈಸೂರು ಗ್ರಾಮಾಂತರ ಉಪ ಆಯುಕ್ತೆ ಡಾಕ್ಟರ್ ಮಹಾದೇವಿ ಬಾಯಿ ನಂಜನಗೂಡಿನ ಅಬಕಾರಿ ಇಲಾಖೆಗೆ ಭೇಟಿ ನೀಡಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ನಂಜನಗೂಡು ತಾಲೂಕಿನ ಬಾರ್ ಸನ್ನದುದಾರರ ಜೊತೆ ಸಭೆ ನಡೆಸಿ ಆದಿವಾಸಿಗಳು ವಾಸಿಸುವ ಕಾಲೋನಿಗಳಲ್ಲಿ ಮತ್ತು ಹಳ್ಳಿಗಳಲ್ಲಿರುವ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವ ಬಗ್ಗೆ ಹಾಗೂ ನಾಗಣಾಪುರ ಕಾಲೋನಿಯಲ್ಲಿ ಮದ್ಯ ಸೇವಿಸಿ ವ್ಯಕ್ತಿ ಮೃತಪಟ್ಟಿರುವ ಬಗ್ಗೆ ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಸನ್ನದುದಾರರ ಜೊತೆ ಸಭೆ ನಡೆಸಿ ಅವರಿಗೆ ನಿರ್ದೇಶನ ನೀಡಲಾಗಿದೆ ಎಂದರು. ಅಕ್ರಮವಾಗಿ ಮದ್ಯ ಮಾರಾಟ ಮಾಡಲಾಗುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ. ಬಾರ್ಗಳಿಂದ ಹಳ್ಳಿಗಳಲ್ಲಿರುವ ಕಿರಾಣಿ ಅಂಗಡಿಗಳು ಮತ್ತು ಪೆಟ್ಟಿಗೆ ಅಂಗಡಿಗಳಿಗೆ ಮದ್ಯ ಸರಬರಾಜು ಮಾಡುತ್ತಿರುವ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ. ಈಗಾಗಲೇ ಸಾಕಷ್ಟು ಪ್ರಕರಣಗಳನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಒಂದು ವೇಳೆ ಬಾರ್ಗಳಿಂದ ಸರಬರಾಜು ಮಾಡುವುದು ಕಂಡು ಬಂದರೆ ಮುಲಾಜಿಲ್ಲದೆ ಬಾರ್ ಮಾಲೀಕರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದ್ರು. ಈಗ ನಂಜನಗೂಡು ವಲಯ ವ್ಯಾಪ್ತಿನಲ್ಲಿ ಅಕ್ರಮ ಮದ್ಯ ಮಾರಾಟ ಕುರಿತಂತೆ ನಮಗೆ ದೂರುಗಳು ಬಂದು, ಜೊತೆಗೆ ಮೊನ್ನೆ ಆದಿವಾಸಿಗಳು ಅವರು ಅಕ್ರಮ ಮದ್ಯ ಮಾರಾಟ ಕುಡಿದು ಅವ್ರಿಗೂ ತೊಂದರೆ ಆಗಿದೆ ಅನ್ನುವಂಥ ಸುದ್ದಿ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ನಂಜನಗೂಡು ವಲಯ ವ್ಯಾಪ್ತಿಯ ಎಲ್ಲ ಸನ್ನದ್ಧಾರರ ಸಭೆ ಕರೆದು ಸನ್ನದ್ಧಾರರಿಗೆ ಯಾವುದೇ ರೀತಿಯ ಸನ್ನದು ಷರತ್ತು ಉಲ್ಲಂಘನೆ ಆಗದ ರೀತಿಯಲ್ಲಿ ಸನ್ನದಿನ ವಹಿವಾಟನ್ನು ನಡೆಸಬೇಕು ಅಂತ ಅವರಿಗೆಲ್ಲ ಸಭೆ ಕರೆದು ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆದಾಗ್ಯೂ ಕೂಡ ಅವರು ಮತ್ತೆ ನಮಗೆ ಬೇರೆ ರೀತಿಯಲ್ಲಿ ಸನ್ನದು ಷರತ್ತನ್ನು ಮೀರಿ ಅವರು ವ್ಯವಹಾರ ನಡೆಸಿದರೆ ನಾವು ಮುಲಾಜಿಲ್ಲದೆ ಕ್ರಮ ವಹಿಸ್ತೀವಿ ಅನ್ನುವಂಥ ವಿಚಾರವನ್ನು ಅವರಿಗೆ ತಿಳಿಸಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಅಬಕಾರಿ ನಿರೀಕ್ಷಕರಾಗಿರ್ಬೋದು, ಅಬಕಾರಿ ಉಪವೀಕ್ಷಕರು ಮತ್ತು ನಮ್ಮ ಸಿಬ್ಬಂದಿಗಳೆಲ್ಲ ತಂಡಗಳನ್ನಾಗಿ ಮಾಡಿದ್ದೀವಿ. ತಂಡಗಳನ್ನಾಗಿ ಮಾಡಿ ಅವರೆಲ್ಲರೂ ಕೂಡ ಎಲ್ಲ ಕಡೆ ಎಲ್ಲೆಲ್ಲಿ ಅಕ್ರಮ ಮದ್ಯ ಮಾರಾಟ ಕಂಡು ಬರ್ತಾ ಇದೆ ಎಲ್ಲ ಕಡೆ ರೇಡ್ ಮಾಡಿ ಎಲ್ಲರೂ ಕೂಡ ಮಾಹಿತಿಯನ್ನು ನಮಗೆ ವಿತಿನ್ 1 ವೀಕಲ್ಲಿ ರಿಪೋರ್ಟ್ ಕೇಳಿದ್ದೀವಿ. ಜೊತೆಗೆ ಪ್ರತಿ ವಾರದ ಕವಾಯತು ಮಾಡ್ತೀವಿ ನಾವು. ವಾರದ ಕವಾಯತು ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ರೇಂಜ್ನವರು ಒಟ್ಟಿಗೆ ಸೇರ್ತಾರೆ. ನಂಜನಗೂಡು ತಾಲೂಕಿನಲ್ಲಿ ವಿಶೇಷವಾಗಿ 5 ತಂಡಗಳನ್ನು ರಚನೆ ಮಾಡಲಾಗಿದೆ. 5 ತಂಡಗಳಿಗೂ ನಿರ್ದೇಶನ ನೀಡಲಾಗಿದ್ದು, ಅಕ್ರಮ ಮದ್ಯ ಮಾರಾಟ ಕಂಡು ಬಂದರೆ ಅಬಕಾರಿ ಇಲಾಖೆಯ ದೂರವಾಣಿ ಸಂಖ್ಯೆ 9445971884ಕ್ಕೆ ಸಾರ್ವಜನಿಕರು ಕರೆ ಮಾಡಿ ತಿಳಿಸಬಹುದು ಎಂದು ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಅಬಕಾರಿ ಉಪ ಅಧೀಕ್ಷಕ ನಟರಾಜ್, ನಂಜನಗೂಡು ವಲಯ ಅಬಕಾರಿ ನಿರೀಕ್ಷಕ ನಾಗೇಂದ್ರ, ಅಬಕಾರಿ ಉಪನಿರೀಕ್ಷಕ ಅಫ್ಜಲ್ ಇನ್ನೂ ಹಲವರು ಹಾಜರಿದ್ರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ರಾಜ್ಯ ಸರ್ಕಾರ ಬಂಡೀಪುರದಲ್ಲಿ ರಾತ್ರಿ ಸಂಚಾರಕ್ಕೆ ಅವಕಾಶ ನೀಡಬಾರದು. ಪ್ರತಿ ಟನ್ ಕಬ್ಬಿಗೆ 5,000 ನಿಗದಿ ಮಾಡಬೇಕು. ರೈತ ಮುಖಂಡರ ತಾಂತ್ರಿಕ ಸಮಿತಿ ನೇಮಕ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಚಾಮರಾಜನಗರದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು.
ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಕೆಲಕಾಲ ಪಚ್ಚಪ್ಪ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ನಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆಹುಂಡಿ ಭಾಗ್ಯರಾಜು, ಕಾರ್ಖಾನೆ ಮುಂಭಾಗ ತೂಕದ ಯಂತ್ರಗಳನ್ನು ಅಳವಡಿಸಬೇಕು, ರಾಜ್ಯದಲ್ಲಿ ಆನ್ಲೈನ್ ಗೇಮ್ ನಿಲ್ಲಿಸಿ ಯುವಕರ ರಕ್ಷಣೆಗೆ ಮುಂದಾಗಬೇಕು, ಮಲೆಯೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಉಳಿದ ರೈತರ ಚಿನ್ನ ಕಾನೂನು ತೊಡಕುಗಳನ್ನು ಸರಿಪಡಿಸಿ ಬಿಡಿಸಿಕೊಡಬೇಕೆಂದು ಒತ್ತಾಯಿಸಿದರು. ರೈತರಿಗೆ ಹಾಲಿನ ದರ 4 ರೂಪಾಯಿ ಹೆಚ್ಚಿಸಿರುವುದಾಗಿ ಹೇಳುವ ಬದಲು ಪ್ರೋತ್ಸಾಹಧನ ಬಿಡುಗಡೆ ಮಾಡಬೇಕು. ಜಿಲ್ಲೆಯ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವ ಯೋಜನೆ ವಿಸ್ತೃತ ವರದಿ ಸಿದ್ಧಪಡಿಸಬೇಕು. ಮಲೈ ಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ನಡೆಸಲು ತಕ್ಷಣದಿಂದಲೇ ನಿಗದಿತ ದಿನ ತಿಳಿಸಬೇಕು. ಮಂತ್ರಿಗಳು, ಸಂಸದರು, ಶಾಸಕರು ತಮ್ಮ ಸಂಬಳ, ಸಾರಿಗೆ ಭತ್ಯೆ ಏರಿಕೆ ಮಾಡಿಕೊಡದಂತೆ ರೈತರು ವೈಜ್ಞಾನಿಕ ಬೆಲೆ ಮತ್ತು ಕೃಷಿ ಉತ್ಪನ್ನಗಳಿಗೆ ಎಂಎಸ್ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕಾನೂನು ಜಾರಿಗೆ ತರಬೇಕು. ನಮ್ಮ ಈ ಬೇಡಿಕೆಗಳನ್ನು ಸರ್ಕಾರಗಳು ಈಡೇರಿಸಲು ವಿಫಲವಾದರೆ ಉಗ್ರ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದರು. ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನರೇಂದ್ರ ಮೋದಿ ಅವರು ಕೂಡ ಬಂಡೀಪುರ ಅರಣ್ಯವನ್ನು ಭೇಟಿ ಮಾಡಿ ಭಾಳ ಅದ್ಭುತವಾದಂಥ ಕಾಡಿದೆ, ಇದನ್ನು ಉಳಿಸಬೇಕು, ಬೆಳೆಸಬೇಕು ಅಂತೇಳಿ ಅವರು ಕೂಡ ಹೋಗಿರ್ತಕ್ಕಂಥ ಬಂಡೀಪುರ ಅರಣ್ಯವನ್ನು ಕೇರಳ ಸರ್ಕಾರದ ಮತ್ತು ವಯನಾಡಿನ ಸಂಸತ್ ಸದಸ್ಯರ ಪ್ರಿಯಾಂಕಾ ವಾದ್ರಾ ಅವರ ಒತ್ತಡದ ಮೇರೆಗೆ ರಾಜ್ಯ ಸರ್ಕಾರ ರಾತ್ರಿ ಸಂಚಾರಕ್ಕೆ ಮುಕ್ತ ಮಾಡಬೇಕು ಅಂತೇಳಿ ಒಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದು ಪರಿಶೀಲನೆ ಇದೆ ಅಂತೇಳಿ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಅರಣ್ಯ ಸಚಿವರು ಹೇಳ್ತಾ ಇದ್ದಾರೆ. ಈ ಭಾಗದಲ್ಲಿ ರಾತ್ರಿ ಸಂಚಾರ ಏನಾದರೂ ಪ್ರಾರಂಭ ಆದರೆ ಅಕ್ರಮ ಚಟುವಟಿಕೆಗಳು ಪ್ರಾರಂಭ ಆಗ್ತದೆ. ಚಾಮರಾಜನಗರ ಜಿಲ್ಲೆಯ ಒಬ್ಬ ನಾಗರಿಕರ ಹಕ್ಕಲ್ಲ, ಇಡೀ ದೇಶದಕ್ಕೂ. ಯಾಕೆ ಅಂತ ಹೇಳಿದ್ರೆ ಕಾಡು ಪ್ರಾಣಿಗಳನ್ನು ರಕ್ಷಣೆ ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ಜಮೀನಿಗೆ ಒಂದು ಸಣ್ಣ ಪುಟ್ಟ ಹಂದಿ, ನವಿಲು, ಕಡವೆ, ಜಿಂಕೆ ಬಂತು ಅಂತ ಹೇಳಿದ್ರೆ ಆಕಸ್ಮಿಕವಾಗಿ ಸತ್ತಿದ್ರು ಕೂಡ ನಮ್ಮ ಜಮೀನಿನಲ್ಲಿದ್ದರೆ ಆ ವಿಷದ ಬಾಟ್ಲಿಗಳಿಗೆ ನಾವು ಬೆಳೆಗಳಿಗೆ ಹೊಡಲಿಕ್ಕೆ ತಂದಿರತಕ್ಕಂಥ ಬಾಟ್ಲನ್ನ ಸಂಗ್ರಹ ಮಾಡಿ ರೈತರ ಮೇಲೆ ಪ್ರಕರಣ ದಾಖಲು ಮಾಡ್ತಾರೆ. ಇರಸವಾಡಿ ಸಿದ್ದಪ್ಪಾಜಿ, ಸಿಟಿವಿ ನ್ಯೂಸ್, ಚಾಮರಾಜನಗರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077.
ಗಜಾನಂದ್ ಟೆಕ್ಸ್ಟೈಲ್ಸ್ ಇದು ಫ್ಯಾಮಿಲಿ ಟೆಕ್ಸ್ಟೈಲ್. ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮಲ್ಲಿ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸ್ಯಾರಿ, ಬನಾರಸ್ ಸಿಲ್ಕ್ ಸ್ಯಾರಿ, ಕಾಟನ್ ಸಿಲ್ಕ್, ಆಲ್ ಟೈಪ್ ಫ್ಯಾನ್ಸಿ ಸ್ಯಾರಿ, ಡೈಲಿ ವೇರ್ ಸ್ಯಾರಿ, ಡ್ರೆಸ್ ಮೆಟೀರಿಯಲ್, ಬ್ಲೌಸ್ ಕ್ಲಾತ್, ಪೆಟಿಕೋಟ್ಸ್, ಮಕ್ಕಳ ಉಡುಪುಗಳು, ಮಹಿಳೆಯರ ಉಡುಪುಗಳು, ಗೌನ್, ಲೆಹೆಂಗಾ, ಕುರ್ತಿ, ಲೆಗಿನ್ಸ್, ಪುರುಷರಿಗೆ ಬೇಕಾದ ಶರ್ಟಿಂಗ್, ಸೂಟಿಂಗ್, ರೆಡಿಮೇಡ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್, ಸೂಟ್ಸ್ ಆ್ಯಂಡ್ ಬ್ಲೇಸರ್, ಕುರ್ತಾ ಪೈಜಾಮ, ಹ್ಯಾಂಡ್ಲೂಮ್ಸ್, ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್, ಕಾರ್ಪೆಟ್, ಅಂಡರ್ ಗಾರ್ಮೆಂಟ್ಸ್, ಜಾಕಿ, ರಾಮ್ರಾಜ್, ಪೂಮೆಕ್ಸ್, ಎಲ್ಲ ತರಹದ ರಾಮ್ರಾಜ್ ವಸ್ತುಗಳು ನಮ್ಮಲ್ಲಿ ದೊರೆಯಲಿವೆ. ವಿಳಾಸ MS ಆರ್ಕೇಡ್, ಗುರುರಾಜ ಆ್ಯಂಡ್ ಶ್ರೀ ಹರ್ಷೋದಯ ಕಲ್ಯಾಣ ಮಂಟಪದ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9980715912. ಮತ್ತೊಂದು ಮೊಬೈಲ್ ಸಂಖ್ಯೆ 9036580952. ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆ 5,000ಕ್ಕೆ ಖರೀದಿಸಿ 5 ಗ್ರಾಂ ಬೆಳ್ಳಿಯ ನಾಣ್ಯವನ್ನು ಪಡೆಯಿರಿ. ಈ ಕೊಡುಗೆ 31/3/2025 ಮಾತ್ರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ತುರುವೇಕೆರೆ ಬಾಣಸಂದ್ರ ರಸ್ತೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ನಮ್ಮ ಕ್ಲಿನಿಕ್ ಉದ್ಘಾಟಿಸಲಾಯಿತು. ಸಮಗ್ರ ಆರೋಗ್ಯಕ್ಕೆ ಸಂಬಂಧಿಸಿ 12 ಸೇವೆಗಳ ನಿರ್ವಹಣೆ ಮಾಡಲಾಗುವುದು. ಸರ್ಕಾರ ಎಲ್ಲ ತಾಲೂಕು ಮಟ್ಟದಲ್ಲೂ ನಮ್ಮ ಕ್ಲಿನಿಕ್ ಪ್ರಾರಂಭ ಮಾಡಿದೆ. 12 ಸೇವೆಗಳನ್ನು ಉಚಿತವಾಗಿ ಪಡೆಯಬಹುದು. ನಾಗರಿಕರು ಇದರ ಸದುಪಯೋಗ ಪಡೆಯುವಂತೆ ಮನವಿ ಮಾಡಿದರು. ತಾಲೂಕಿನ ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರುವ ವೈದ್ಯ ಹುದ್ದೆಗಳನ್ನು ತುಂಬಲು ಸರ್ಕಾರಕ್ಕೆ ಮನವಿ ಮಾಡಿರುವುದಾಗಿ ಕೃಷ್ಣಪ್ಪ ಹೇಳಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರಸಭೆ ವಾಣಿಜ್ಯ ಮಳಿಗೆಗಳ ಹರಾಜು ಮುಂದೂಡಲು ಮುಂದುವರಿದ ಕಾರಣದ ಕೈಗಳ ಒತ್ತಡ. ಪೌರಾಯುಕ್ತರು ಕಾರಣದ ಕೈಗಳ ಒತ್ತಡದಲ್ಲಿ ಹೈರಾಣ. ತಾಕತ್ತು ಇರೋರು ಹರಾಜು ತಡೆಯಲಿ, ನಾವೇನು ಅಂತ ತೋರಿಸ್ತೀವಿ ಎಂದು ಸವಾಲು ಎಸೆದ ಅಧ್ಯಕ್ಷ. ಮುಂದುವರೆದ ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮ. ಚಿಕ್ಕಬಳ್ಳಾಪುರ ತಾಲೂಕಿನ ಕೇತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಭೇಟಿ ನೀಡಿದ ಶಾಸಕ ಪ್ರದೀಪ್ ಈಶ್ವರ್. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ. ಎಗ್ಗಿಲ್ಲದೆ ನಡೆಯುತ್ತಿದೆ ಅಕ್ರಮ ಗೋಮಾಂಸ ದಂಧೆ. ಆಂಧ್ರಪ್ರದೇಶದ ಹಿಂದೂಪುರದಿಂದ ಬೆಂಗಳೂರಿಗೆ ರವಾನೆಯಾಗುತ್ತಿರುವ ಗೋಮಾಂಸ. ರಸ್ತೆಯಲ್ಲಿ ಬಿದ್ದ ಮಾಂಸದ ತುಂಡಿನಿಂದ ಸಿಕ್ಕಿಬಿದ್ದ ಮಾಂಸ ಸಾಗಾಟ ವಾಹನ. ಅವರಿಬ್ಬರು ಹಲವು ದಿನಗಳಿಂದ ಪ್ರೀತಿ ಮಾಡುತ್ತಿದ್ರು. ಮದುವೆಯಾಗಲು ಅಡ್ಡಿ ಬಂತು ಜಾತಿ. ಪೊಲೀಸರಿಗೆ ಮೊರೆ ಹೋದ ಪ್ರೇಮಿಗಳು. ಪೋಷಕರ ಮನವೊಲಿಸಿ ಠಾಣೆಯಲ್ಲಿಯೇ ಮದುವೆ ಮಾಡಿದ ಪೊಲೀಸರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.